ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ SIR ಕ್ರಮದಿಂದ ಕೇವಲ ಮುಸಲ್ಮಾನರಿಗೆ ಮಾತ್ರ ತೊಂದರೆಯಾಗುವುದಿಲ್ಲ, ಬದಲಿಗೆ ಬಡವರು, ಕೂಲಿ ಕಾರ್ಮಿಕರು ಸೇರಿದಂತೆ 100 ಕೋಟಿ ಭಾರತೀಯರು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ಎಂದು ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. SDPI ವತಿಯಿಂದ ನಗರದ ಗಾಂಧಿ ಮೈದಾನದಲ್ಲಿ ನಡೆದ ಜನಾಗ್ರಹ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, NRC ವಿಚಾರ ಕೋರ್ಟ್ನಲ್ಲಿರುವ ಕಾರಣ ಚುನಾವಣಾ ಆಯೋಗದ ಮೂಲಕ ಹಿಂಬಾಗಿಲಿನಿಂದ SIR ಪರೀಕ್ಷೆಯನ್ನ ಒಡ್ಡಲಾಗಿದೆ. ಇದರಿಂದ ಬಡವರು, ಕೂಲಿ ಕಾರ್ಮಿಕರು ಮತದಾನದ ಹಕ್ಕನ್ನು ಕಳೆದುಕೊಳ್ಳಲಿದ್ದಾರೆ. ಈ ಹಿಂದೆ ಕಪ್ಪು ಹಣವನ್ನು ಹೊರತರಲು ಮತ್ತು ಭಯೋತ್ಪಾದನೆಯನ್ನ ತಡೆಯಲು ನೋಟ್ ಬ್ಯಾನ್ ಮಾಡುವುದಾಗಿ ಹೇಳಿ ನೋಟ್ ಬ್ಯಾನ್ ಮಾಡಲಾಯಿತು. ಆದರೆ ಕಪ್ಪು ಹಣ ಪತ್ತೆ ಆಗಲಿಲ್ಲ, ಭಯೋತ್ಪಾದನೆ ಕಡಿಮೆ ಆಗಲಿಲ್ಲ. ಇದೀಗ ನುಸುಳುಕೋರರನ್ನ ಪತ್ತೆ ಮಾಡಲು SIR ತರಲಾಗಿದೆ ಎಂದು ಹೇಳ್ತಾ ಇದ್ದಾರೆ. ಇದೊಂದು ಮೂರ್ಖತನದ ನಿರ್ಧಾರವಾಗಿದೆ. SIR ಎನ್ನುವುದು ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲ, ಇದು ಜನರನ್ನ ತೀವ್ರ ನಿಗಾ ಘಟಕಕ್ಕೆ ತಳ್ಳುವ ಮತ್ತು ಪೌರತ್ವದ ಅಗ್ನಿ ಪರೀಕ್ಷೆಗೆ ಒಡ್ಡುವ ಅಪಾಯಕಾರಿ ಕ್ರಮವಾಗಿದೆ ಎಂದು ಆರೋಪಿಸಿದರು. ತಮಿಳುನಾಡಿನಲ್ಲಿ SIR ಪ್ರಕ್ರಿಯೆಯಿಂದಾಗಿ 90 ಲಕ್ಷ ಮಂದಿ ಮತದಾನದ ಹಕ್ಕಿನಿಂದ ಹೊರಬಂದಿದ್ದಾರೆ. ಇವರೆಲ್ಲ ಮುಸಲ್ಮಾನರಲ್ಲ. ತಮಿಳುನಾಡಿನ ಜನಸಂಖ್ಯೆಯಲ್ಲಿ 6% ಮಾತ್ರ ಮುಸಲ್ಮಾನರಿದ್ದಾರೆ. 90 ಲಕ್ಷ ಮಂದಿಯಲ್ಲಿ 20 ಲಕ್ಷ ಮಂದಿ ಮುಸಲ್ಮಾನರಾದರೆ ಉಳಿದ 70 ಲಕ್ಷ ಮಂದಿ ಇತರ ಜಾತಿ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ. ಇವರೆಲ್ಲರೂ ಬಡವರು, ಕೂಲಿ ಕಾರ್ಮಿಕರೇ ಆಗಿದ್ದಾರೆ. ಈ ಕ್ರಮದಿಂದ ಮುಸಲ್ಮಾನರಿಗೆ ಮಾತ್ರ ತೊಂದರೆ ಎಂದು ಯಾರೂ ಭಾವಿಸಬಾರದು. ಆದ್ದರಿಂದ ಇದರ ವಿರುದ್ಧ ಸರ್ವ ಜನರು ಜಾಗೃತರಾಗಬೇಕೆಂದು ಕರೆ ನೀಡಿದರು. ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ವಿಧಾನಸಭೆಯಲ್ಲಿ ಅಸ್ಸಾಂ ಕಾರ್ಮಿಕರು ಹೆಚ್ಚಾಗಿದ್ದಾರೆ, ಗೃಹ ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂದು ಚರ್ಚಿಸಿದ್ದಾರೆ. ಆದರೆ ಇದಕ್ಕೂ ಗಂಭೀರವಾದ ಸಮಸ್ಯೆಗಳು ಕೊಡಗನ್ನ ಕಾಡ್ತಾ ಇವೆ. ನಿವೇಶನ ಮತ್ತು ವಸತಿಗಾಗಿ ಸಾವಿರಾರು ಬಡವರು ಅರ್ಜಿ ಸಲ್ಲಿಸಿ ವರ್ಷಗಳೇ ಕಳೆದಿವೆ. ಆದರೆ ಜಿಲ್ಲೆಯ ಶಾಸಕರು ಅಕ್ರಮ ಸಕ್ರಮ ಸಮಿತಿಯಲ್ಲಿ ಸಕ್ರಮಗೊಳಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಅಬ್ದುಲ್ ಮಜೀದ್ ಆರೋಪಿಸಿದರು. ಶಹೀದಾ ತಸ್ಲೀಂ ಉಪಾಧ್ಯಕ್ಷರು ಕರ್ನಾಟಕ, ಅಫ್ಸರ್ ಕೊಡ್ಲಿಪೇಟೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ವರದಿಗಾರರು, ಚಿಂತಕರು. SIRಗೆ ಹೊರಟಿರುವ ಸಂವಿಧಾನ ಬಾಹಿರ ಕ್ರಮವನ್ನು ಕೂಡಲೇ ಕೈಬಿಡಬೇಕು. ಕೃಷಿ ಮಾಡಿ ನಿವೇಶನ ರಹಿತರಿಗೆ ಹಂಚಬೇಕು. ಎಲ್ಲ ದೇಶಕ್ಕೆ ಬೇಡದ SIR. ವಿವಿಧ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ನಾವು ಈ ದಿನ ಬೃಹತ್ ಜನಾಗ್ರಹ ಅದೇ ರೀತಿಯಲ್ಲಿ ಜಿಲ್ಲಾ ಸಮಿತಿ ಸದಸ್ಯರ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ
ಜಿಲ್ಲಾ ಯೋಜನಾ ಸಮಿತಿ ಸದಸ್ಯರಾಗಿರುವಂತಹ ಹಾಗೂ ನಗರ ಸಮಿತಿ ಸದಸ್ಯರಾಗಿರುವಂತಹ ಮನ್ಸೂರ್ ಹಾಗೂ ಕಾರ್ಯದರ್ಶಿ, ಅದೇ ರೀತಿಯಲ್ಲಿ ಜಿಲ್ಲಾ ಸಮಿತಿ ಸದಸ್ಯರಾಗಿರುವಂತಹ ಅಬ್ದುಲ್ ಸ್ವಾಲಿ ತಣ್ಣೀರ್ಹಳ್ಳ ಇವರು ಸಹ ವೇದಿಕೆ. ದೇಶ ವಿದೇಶಗಳಲ್ಲಿ ಖ್ಯಾತಿ ಹೊಂದಿದ ಜಿಲ್ಲೆಯಾಗಿದೆ ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆ ಈ ದೇಶಕ್ಕೆ ತನ್ನದೇ ಆದಂಥ ಕೊಡುಗೆಗಳನ್ನು ಕೊಟ್ಟ ಒಂದು ನೆಲವೀಡು. ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲ್ಪಡುವಂಥ ಈ ಕೊಡಗು ಜಿಲ್ಲೆಯ ಜ್ವಲಂತ ನೂರಾರು ಸಮಸ್ಯೆಗಳಿದೆ. ಆ ಜ್ವಲಂತ ಸಮಸ್ಯೆಗಳು ಒಂದು ವಿಧಾನಸಭೆಯಲ್ಲೂ ಚರ್ಚೆ ಆಗ್ತಾ ಇಲ್ಲ, ವಿಧಾನಸಭೆ ಹೊರಗೂ ಚರ್ಚೆ ಆಗ್ತಾ ಇಲ್ಲ, ಜನವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಇಲ್ಲಿನ ಕಾಡಾನೆ ಹಾವಳಿ ಇರ್ಬೋದು, ಅದೇ ರೀತಿ ಇಲ್ಲಿನ ಭೂಮಿ ಸಮಸ್ಯೆ ಇರ್ಬೋದು, ಜಮ್ಮಾ ಸಮಸ್ಯೆ ಇರ್ಬೋದು, ಕಾಫಿ ಬೆಳೆಗಾರರ ಸಮಸ್ಯೆ ಇರ್ಬೋದು, ಅದೇ ರೀತಿ ಏನು ರೈತರು ಫಾರಂ ನಂಬರ್ 50, 53, 57ರಲ್ಲಿ ಸುಮಾರು 14,000 ರೈತರು ಇಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಅದು ವಿಲೇವಾರಿ ಪ್ರಶ್ನೆ. ಈ ರೀತಿ ಕೊಡಗಿನ ಜ್ವಲಂತ ಸಮಸ್ಯೆಗಳು ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕಾಗ್ತು, ಅಲ್ಲಾಗ್ತಾ ಇಲ್ಲ, ಅಂದರೆ ಹೊರಗೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಆ ಉದ್ದೇಶಕ್ಕೆ ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಡಗು ಜಿಲ್ಲಾ ವತಿಯಿಂದ ಒಂದು ಜನಾಗ್ರಹ ಸಮಾವೇಶವನ್ನಂತಲ್ಲಿ ಮಾಡಿ ಇವತ್ತು ಕೊಡಗಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಆಗ್ತದೆ ಮತ್ತು ಈ ಒಂದು ಕೊಡಗಿನ ಜನತೆ ಪರವಾಗಿ ಸರ್ಕಾರದ ಮುಂದೆ ನಮ್ಮ ಜನಾಗ್ರಹಗಳನ್ನು ಕೂಡ ನಾವು ಇಡಲಿದ್ದೇವೆ. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅಮೀನ್ ಮೊಯ್ಸಿನ್, ಎಸ್ಐಆರ್ ಎನ್ನುವುದು ನುಸುಳುಕೋರರನ್ನ ಪತ್ತೆ ಹಚ್ಚುವ ಪ್ರಕ್ರಿಯೆಯಲ್ಲ, ದೇಶದ ಪೌರತ್ವವನ್ನು ಕಸಿದುಕೊಳ್ಳುವ ಪ್ರಯತ್ನವಾಗಿದೆ. ಬೆಟ್ಟ ಕೊರೆದು ಇಲಿ ಹಿಡಿಯುವ ಸಾಹಸ ಇದಾಗಿದೆ. ಇಲ್ಲಿಯವರೆಗೆ ಕೇವಲ 2 ಬಾಂಗ್ಲಾದೇಶಿಗರನ್ನ ಮಾತ್ರ ಪತ್ತೆ ಮಾಡಲಾಗಿದೆ ಎಂದು ಆರೋಪಿಸಿದರು. ಇವತ್ತು ಜನಾಗ್ರಹ ಸಮಾವೇಶ ಕೊಡಗಿನ ರಾಜ ಬೀದಿಗಳಲ್ಲಿ ಇದು ಹಾದು ಬಂದಿರತಕ್ಕಂತಹ ಹಿನ್ನೆಲೆ ಏನು ಅಂತ ಹೇಳಿದರೆ, ಕೊಡಗಿನ ವೈಶಿಷ್ಟ್ಯವಾಗಿರ್ತಕ್ಕಂತಹ ವಿಚಾರಧಾರೆಗಳಲ್ಲಿ ಭಾಳ ಗಂಭೀರ ಸ್ವರೂಪದ ಸಮಸ್ಯೆಗಳನ್ನು ಇವತ್ತು ಮೇಲ್ಮನೆ ಮತ್ತು ಕೆಳಮನೆಗಳಲ್ಲಿ ಚರ್ಚೆ ಆಗದಿರ್ತಕ್ಕಂತಹ ದುಸ್ಥಿತಿಯ ಪರಿಸ್ಥಿತಿ ಇವತ್ತು ಈ ಜಿಲ್ಲೆಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಜನರ ಭಾವನೆಗಳನ್ನು ಸರ್ಕಾರದ ಮುಂದೆ ತೆಗೆದುಕೊಂಡು ಹೋಗಲಿಕ್ಕಿರತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಇಲ್ಲಿ ರೈತರು ತಮ್ಮ CND ಲ್ಯಾಂಡಿಗೆ, ತಮ್ಮ ಭೂಮಿಗೆ CND ಲ್ಯಾಂಡ್ ವ್ಯಾಪ್ತಿಗೆ ತಂದು ಸೆಕ್ಷನ್ 4 ಅಡಿಯಲ್ಲಿ ಅದನ್ನು ಸರ್ವೆ ಮಾಡಿ ಕೈವಶ ಮಾಡ್ತಕ್ಕಂಥ ಸರ್ಕಾರದ ತೀರ್ಮಾನ ಖಂಡನಾರ್ಹ. ಇದನ್ನು ಗಂಭೀರವಾಗಿ ನಾವು ಕೈ ಬಿಡಬೇಕು ಹೇಳ್ತಕ್ಕಂಥ ಒತ್ತಾಯ. ಅದರ ಜೊತೆಯಲ್ಲಿ ವಸತಿಹೀನರು, ಭೂಹೀನರನ್ನು ಪರಿಗಣಿಸಿ ಅವರಿಗೆ ಅತಿ ಶೀಘ್ರದಲ್ಲಿ ವಸತಿ ಮತ್ತು ಭೂಮಿಯನ್ನು ವಿತರಣೆ ಮಾಡಬೇಕು. ಸೆಕ್ಷನ್ 50, 53, 57, 94 CC ಇದನ್ನು ಈ ಅರ್ಜಿಗಳನ್ನು ವಿಲೆ ಮಾಡಬೇಕು. ಅದೇ ರೀತಿಯಲ್ಲಿ ಕಾವೇರಿ ನದಿ ನೀರನ್ನು ಇವತ್ತೇನು ಕಲುಷಿತಗೊಳಿಸ್ತಾ ಇರತಕ್ಕಂಥ ಹಿನ್ನೆಲೆ ಇದೆ. ಅದನ್ನು ಕೂಡ ಗಂಭೀರವಾಗಿ ಸರ್ಕಾರ ಒಂದು ಯೋಜನೆಯಾಗಿ ಅದನ್ನು ಮುಂದಿನ ವಿಧಾನಸಭೆ ಅಧಿವೇಶನದಲ್ಲಿ ಅದನ್ನು ವಿಶೇಷವಾಗಿ ಪರಿಗಣಿಸಿ ಕಾವೇರಿ ನೀರಿನ ಸಂರಕ್ಷಣೆಗೆ ವಿಶೇಷ ಚಿಂತನೆಯನ್ನು ಮಾಡಬೇಕು. ಪ್ರಾಣಿ ಮಾನವ ಸಂಘರ್ಷ ಏನಿದೆ ಅದರಿಂದ ಪ್ರಾಣ ಕಳ್ತಾ ಇರತಕ್ಕಂಥದ್ದು ಮತ್ತು SIR ಹೇಳ್ತಕ್ಕಂಥ ಗಂಭೀರ ಸ್ವರೂಪದ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಜನಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಪತ್ರಕರ್ತ ರಾಜ್ ಚಿಂತನ್ ಅವರು ಮಾತನಾಡಿ, ಶಾಶ್ವತವಾಗಿ ಅಧಿಕಾರದಲ್ಲಿ ಉಳಿಯಲು SIR ಪ್ರಕ್ರಿಯೆ ಆರಂಭಿಸಲಾಗಿದೆ. ಇದರಿಂದ ಕೋಟ್ಯಾಂತರ ಜನರಿಗೆ ತೊಂದರೆಯಾಗಲಿದೆ. ಇದೊಂದು ಸಂವಿಧಾನ ಬಾಹಿರ ಕ್ರಮವಾಗಿದ್ದು ಅಧಿಕಾರದ ದುರುಪಯೋಗವಾಗಿದೆ ಎಂದು ಆರೋಪಿಸಿದರು. ಎಸ್ಡಿಪಿಐ ರಾಜ್ಯ ಉಪಾಧ್ಯಕ್ಷೆ ಶಾಹಿದಾ ತಸ್ನೀಂ ಮಾತನಾಡಿ, ರಾಜ್ಯದಲ್ಲಿ ಯಾವುದೇ ಗ್ಯಾರಂಟಿ ಯೋಜನೆಗಳಿದ್ದರೂ ಮಹಿಳಾ ವಿರೋಧಿ, ಶಿಕ್ಷಣ ವಿರೋಧ ಸರ್ಕಾರವಿದೆ. ಬುಲ್ಡೋಸರ್ ಬಳಸಿ ಮನೆಗಳನ್ನು ನೆಲಸಮಗೊಳಿಸುವಾಗ ವಿದ್ಯಾರ್ಥಿಗಳ ಸರ್ಟಿಫಿಕೇಟ್ಗಳು ಬೆಲೆ ನೀಡಿಲ್ಲ. ಹಿಜಾಬ್ ಕುರಿತು ಸರ್ಕಾರ ಮಾತು ಉಳಿಸಿಕೊಂಡಿಲ್ಲ ಎಂದು ಟೀಕಿಸಿದರು. ಎಸ್ಡಿಪಿಐ ಜಿಲ್ಲಾ ಉಪಾಧ್ಯಕ್ಷ MK ಮನ್ಸೂರ್ ಅಲಿ, ಕಾರ್ಯದರ್ಶಿ ಮೇರಿ ವೇಗಸ್, ಸದಸ್ಯ ಅಬ್ದುಲ್ ಅಡ್ಕಾರ್, ನಗರಾಧ್ಯಕ್ಷ ಮೊಹಮ್ಮದ್ ಅಲಿ, ನಗರಸಭಾ ಸದಸ್ಯೆ ನೀಮಾ ಅರ್ಷದ್, ಕಾರ್ಯದರ್ಶಿ ಬಶೀರ್ ಅಹಮದ್, KC ಬಶೀರ್, ಅಬ್ದುಲ್ ಜಮೀರ್, ಫಾರೂಕ್ ಖಾನ್, ಶರೀಫ್, ಬಾಷಾ, ಹನೀಫ್ ವಿರಾಜಪೇಟೆ, ಜಕ್ರಿಯಾ ಕುಶಾಲನಗರ, ಹಫೀಜ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮುಖಂಡರು ಹಾಗೂ ಕಾರ್ಯಕರ್ತರು AV ಶಾಲೆ ಬಳಿಯಿಂದ ಗಾಂಧಿ ಮೈದಾನದವರೆಗೆ ಘೋಷಣೆಗಳೊಂದಿಗೆ ರ್ಯಾಲಿಯನ್ನ ನಡೆಸಿದರು. ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಸಂತ ಅನ್ನಮ್ಮ ಚರ್ಚ್ ರಸ್ತೆಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಶಾಸಕರ ಅನುದಾನದ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ನೂತನ ಶುದ್ಧ ಕುಡಿಯುವ ನೀರಿನ ಘಟಕದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ವಿರಾಜಪೇಟೆ ಶಾಸಕರಾದ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ S ಪನ್ನಣ್ಣ ಅವರು ತಮ್ಮ ಅನುದಾನದಲ್ಲಿ ಈ ಭಾಗದ ಸಾರ್ವಜನಿಕರ ಬಳಕೆಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಲು ಅನುದಾನವನ್ನು ಒದಗಿಸಿದ್ರು. ಇದೀಗ ಈ ಕಾಮಗಾರಿಯು ಪೂರ್ಣಗೊಂಡಿದ್ದು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಸಾರ್ವಜನಿಕರು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಪ್ರತಿಯೊಬ್ಬರ ಆರೋಗ್ಯದಲ್ಲಿ ಶುದ್ಧ ನೀರಿನ ಬಳಕೆ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತೆ ಎಂದರು. ಇದನ್ನು ಮನಗಂಡು ಸರ್ಕಾರದ ವತಿಯಿಂದ
ಈ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಾರಂಭಿಸಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಶುದ್ಧ ಕುಡಿಯುವ ನೀರಿನ ಸಮಸ್ಯೆಯನ್ನು ಕೆಲವು ಭಾಗದಲ್ಲಿ ಜನ ಎದುರಿಸ್ತಾ ಇದ್ದಾರೆ. ಅದಕ್ಕೆ ಪರಿಹಾರ ತರಬೇಕು ಅಂತ ಹೇಳಿ ಈಗಾಗಲೇ ಚಿಕ್ಕಪೇಟೆಯಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಾರಂಭಿಸಿದ್ದೇವೆ. ಅದರಂತೆ ಇನ್ನೊಂದು ಘಟಕ ಕೂಡ ಆಗಬೇಕು ಅಂತೇಳಿ ಹಿರಿಯ ವಾರ್ಡಿನ ಪುರಸಭೆಯ ಸದಸ್ಯರು ಮಾಜಿ ಉಪಾಧ್ಯಕ್ಷರಾದಂಥ ಅಜಯ್ ಅವರು ಮತ್ತು ಅಧ್ಯಕ್ಷರಾದಂಥ ವೆಂಕಟೇಶ್ವರವರು ಮತ್ತೆಲ್ಲ ಸದಸ್ಯರು ಕೂಡ ಒಂದು ಕೋರಿಕೆಯನ್ನು ಸಲ್ಲಿಸಿದ್ದು ನೀರಿಗೆ ಕೂಡ ಬಾವಿ ಇದೆ. ಬಾವಿಯಲ್ಲಿ ಭಾಳ ವರ್ಷದಿಂದ ನೀರಿನ ಇದು ಅವಕಾಶ ಕೂಡ ಇದೆ ಅಂತ ಹೇಳಿದ್ರೆ ಇಲ್ಲಿ ಈ ಸಂದರ್ಭ ಶಾಸಕರ ಹಿರಿಯ ಸಹೋದರರಾದ ಅಜ್ಜಿಕುಟ್ಟಿರ ನರೀನ್ ಕಾರ್ಯಪ್ಪ, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಡ ರಂಜಿ ಪೂಣಚ್ಚ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜಾನ್ಸನ್, ಮಾಜಿ ಉಪಾಧ್ಯಕ್ಷರಾದ ಫಸಿಯಾ ತಬಸ್ಸುಂ, ಪುರಸಭೆ ಮುಖ್ಯಾಧಿಕಾರಿ ನಾಚಪ್ಪ, ಚರ್ಚಿನ ಧರ್ಮಗುರುಗಳು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಬೀದಿ ಬದಿ ವ್ಯಾಪಾರಿಗಳು ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಹರಿಸಬೇಕೆಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದ್ದಾರೆ. ಕುಶಾಲನಗರ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವ್ಯಾಪಾರಿಗಳ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕರು, ಹಲವಾರು ಸಮಸ್ಯೆಗಳನ್ನು ಬೀದಿ ಬದಿ ವ್ಯಾಪಾರಿಗಳು ಅನುಭವಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಘಟಕವನ್ನು ಸ್ಥಾಪಿಸುವ ಮೂಲಕ ಅವರಿಗೆ ಬೆನ್ನೆಲುಬಾಗಿ ನಿಂತಿದೆ ಎಂದು ಹೇಳಿದರು. ಅಂದ್ರೆ ನೀವು ಒಂದ ಟೌನ್ ಇರ್ಬೋದು, ಒಂದು ಮುನ್ಸಿಪಾಲಿಟಿ ಇರ್ಬೋದು, ಇಲ್ಲ ನಗರಸಭೆ ವ್ಯಾಪ್ತಿಯ ಒಂದು ರೀತಿಯಲ್ಲಿ ಒಂದು ಜೀವ ಯಾಕೆ ಅಂತಂತಂದ್ರೆ ಮುಂಚೆ ಈ ತರ ದೊಡ್ಡ ದೊಡ್ಡ ಅಂಗಡಿಗಳು ಇರ್ಲಿಲ್ಲ. ಎಲ್ಲೋ ಸಂತೆಯಿಂದ ತಂದಂತ ಅಂಗಡಿಗಳ ವ್ಯಾಪಾರ ಸಾಮಾನುಗಳು ರೋಡ್ ಸೈಡಲ್ಲಿ ಹಾಕಿ ಒಂದು ವ್ಯಾಪಾರ ಮಾಡೋಂಥ ಅವಕಾಶ ನಿರಂತರವಾಗಿ ಮುನ್ಸಿಪಾಲಿಟಿ ಕಟ್ಕೊಂಡ್ ಬಂದವ್ರೆ. ಬಟ್ ಸಮಸ್ಯೆಗಳು ಅಷ್ಟೇ ಇದೆ. ನಿಮಗೆ ಅಲ್ಲೇ ಧೂಳಲ್ಲಿ ಇತ್ಕೊಂಡು ಗಾಳಿಯಲ್ಲಿ ಇತ್ಕೊಂಡು ಇತ್ತೀಚೆಗೆ ಗಾಡಿಗಳು ಜಾಸ್ತಿ ಆಗಿ ಜನಸಂಖ್ಯೆ ಜಾಸ್ತಿ ಆಗಿಲ್ಲ. ಮುಂಚೆ ನೀವು ಹೇಳಿದಂಗೆ ಒಂದು ಸ್ಕೂಟ್ರ್ ಹೋಗೋಷ್ಟೊತ್ತಿಗೆ ಒಂದು ನಾನು ಹೇಳ್ತಾರೆ 40-50 ವರ್ಷದಿಂದ ನಾವಂತೂ ನೋಡಿಲ್ಲ, ಬಟ್ ಒಂದೊಂದು ಗಾಡಿ ನೋಡೋಕ್ಕೆ ಅದೃಷ್ಟ ಆಯ್ತಿತ್ತು ಅವತ್ತಿನ ಸಂದರ್ಭದಲ್ಲಿ. ಅವಾಗ್ಲೂ ಕೆಲವು ಜನ ನೀವು ಅಂಗಡಿ ಹಾಕೊಂಡು ಕಾಯ್ಕೊಂಡಿದ್ರು. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರ್ಬೋದು, ಕೆಲವು ಈ ಮೇನ್ ರಸ್ತೆಗಳು, ಈಗ ನಾವು ಇಲ್ಲಿ ಈ ಭಾಗದಲ್ಲಿ ನಾವೇನು ರಥ ಬೀದಿ ಇರ್ಬೋದು, ಬಸ್ ಸ್ಟ್ಯಾಂಡ್ ವ್ಯಾಪ್ತಿಯಲ್ಲಿ ಇರ್ಬೋದು, ಟೆಂಪಲ್ ಪಕ್ಕದಲ್ಲಿರ್ಬೋದು, ಮಸೀದಿಗಳ ಪಕ್ಕ, ಹಾಸ್ಪಿಟಲ್ ಪಕ್ಕ, ಬಸ್ ಸ್ಟ್ಯಾಂಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಆಟೋ ಸ್ಟ್ಯಾಂಡ್ ಪಕ್ಕದಲ್ಲಿ ನಾವೇನು ವ್ಯಾಪಾರ ಮಾಡ್ಕೊಂಡು ಬಂದಿರೋಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ನನ್ನ ಕಂಡು ಬಂದಿರೋಂಥದ್ದಲ್ಲಿ ಫಸ್ಟು ನಿಮ್ಮ ಆರೋಗ್ಯಕ್ಕೆ ಒಂದು ರೀತಿಯಲ್ಲಿ ರಕ್ಷಣೆ ಕೊಡಬೇಕು ಅಂತ ನೀವು ಹೇಳ್ದಂಗೆ ಮಾಸ್ಕ್ ಇರ್ಬೋದು, ಅಂಬ್ರೆಲಾಸ್ ಇರ್ಬೋದು, ಇಲ್ಲ ಒಂದು ಕಟ್ಟಡ ಇರ್ಬೋದು, ಆ ರೀತಿಯಲ್ಲಿ ರಕ್ಷಣೆ ಕೊಡೋಂಥ ಒಂದು ಜವಾಬ್ದಾರಿ ನಮಗಿದೆ. ಎರಡನೇದ್ರಲ್ಲಿ ಸಮಸ್ಯೆಗಳಲ್ಲಿ ನನಗೆ ಗೊತ್ತಿರೋಂಗೆ ಅಧಿಕಾರಿಗಳು, ಕೆಲವು ಅಧಿಕಾರಿಗಳ ನಿಮ್ಮ ಹತ್ರ ತೊಂದರೆ ಕೊಡೋದು, ರೋದನೆ ಕೊಡೋದಂತೂ ನನಗೂ ಗೊತ್ತಿದೆ. ಕೆಲವು ಟೈಮಲ್ಲಿ ನಮ್ಮ ಅಧಿಕಾರಿಗಳು ನಿಮ್ಮ ಹತ್ರ ವಸೂಲಿ ಮಾಡೋದಂತಿರ್ತದೆ, ಪೊಲೀಸ್ಗಳು ನಿಮ್ಮಲ್ಲಿ ತೆಗೀರಿ ಅನ್ನೋದು, ಆಮೇಲೆ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಇಲ್ಲಪ್ಪ ನೀನೇ ಅಲ್ಲಿ ಕೂತ್ಕೊಳ್ಳಿ ಅಂತ ಅಂದಿದ್ದಂಥ ಪರಿಸ್ಥಿತಿ ನಾವು ಕೇಳಿ ಬಂದಿದ್ದೀವಿ. ಇವೆಲ್ಲ ಕಷ್ಟ ಸುಖಗಳು ನೀವು ಅನುಭವಿಸ್ಕೊಂಡು ಬರ್ತಾ ಇರೋದ್ರಿಂದ ಈ ಪಾರ್ಟಿ ಸಂಘಟನೆ ಮುಖಾಂತರ ಈ ಸಣ್ಣ ಸಮಸ್ಯೆಗಳು ದೊಡ್ಡದಾಗಕ್ಕೆ ಬಿಡಬಾರ್ದು ಅಂತ ಇದೊಂದು ನಂತರ ಮಾತನಾಡಿದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ತಾಜಾ ವಸ್ತುಗಳು ಸಿಗುವುದು ಬೀದಿ ಬದಿ ವ್ಯಾಪಾರಿಗಳ ಬಳಿ, ಹಲವಾರು ತೊಂದರೆಗಳನ್ನು ಅನುಭವಿಸ್ತಾ ಇರುವುದು ಬೀದಿ ಬದಿ ವ್ಯಾಪಾರಿಗಳೇ. ಅವರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಶಾಸನಬದ್ಧವಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅಭಯಹಸ್ತ ನೀಡಿದೆ ಎಂದರು. ಸಂಪರ್ಕಿಸ್ತಾರೆ, ಬೀದಿ ಬದಿ ವ್ಯಾಪಾರಸ್ಥರನ್ನು ಸಂಪರ್ಕಿಸ್ತಿರುವಂಥ ಮನೆಗಳು ಯಾವುದು, ಎಲ್ಲ ಮನೆಗಳು ಕೂಡ ಉನ್ನತ ಅಧಿಕಾರಿಗಳು ಎಲ್ಲರೂ ಕೂಡ ಒಂದು ಬೀದಿ ಬದಿ ವ್ಯಾಪಾರಸ್ಥರ ಸಂಪರ್ಕ ಮಾಡಲೇಬೇಕು. ಉತ್ತಮ ಗುಣಮಟ್ಟದ ಮತ್ತು ತಾಜಾವಾದ ಏನೇ ಬೇಕು ಅಂತಿದ್ರು ಅದು ನಾವು ರಾತ್ರಿ ಅನಿವಾರ್ಯವಾಗಿ ನಮಗೆಲ್ಲೋ 5 ಸ್ಟಾರ್ ಹೋಟೆಲು 3 ಸ್ಟಾರ್ ಹೋಟೆಲ್ಗಳು ಮುಚ್ಚಿದಾಗ ಯಾವುದೇ ಶ್ರೀಮಂತನಾದರೂ ಕೂಡ ಈ ಕಡೆ ಬೀದಿ ಬದಿ ವ್ಯಾಪಾರಸ್ಥರ ಬರಲೇಬೇಕು, ಒಂದಲ್ಲ ಒಂದು ಕಡೆ ಸಂಪರ್ಕ ಬರಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಜಗತ್ತು ಬದಲಾಗ್ತದೆ. ಬೀದಿ ಬದಿ ವ್ಯಾಪಾರಸ್ಥರು ಒಂದಷ್ಟು ಅಪ್ಡೇಟ್ ಆಗಬೇಕು. ಇವತ್ತು ನೀವೆಲ್ಲ ಗೂಗಲ್ ಪೇ ತಗೊಳ್ಳಿಕ್ಕೆ ಸ್ಕ್ಯಾನರ್ ಇಟ್ಟಿದ್ದೀರಿ, ಅಷ್ಟು ಅಪ್ಡೇಟ್ ಆಗಿದೆ, ತಾವು ಕೂಡ ಅಪ್ಡೇಟ್ ಆಗಿದೆ. ಆದರೆ ಇವತ್ತು ಸ್ವಿಗ್ಗಿ ಇದೆ,
ಬೇರೆ ಬೇರೆ ಕುಶಾಲನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಮಾತನಾಡಿ, ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಮುಂದಿನ ಭವಿಷ್ಯಕ್ಕೆ ಹಣವನ್ನು ಕೂಡಿಟ್ಟುಕೊಳ್ಳಬೇಕು. ಸರ್ಕಾರ ಸಾಲದ ರೂಪದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ನೀಡ್ತಾ ಇದ್ದು, ಸಕಾಲಕ್ಕೆ ಮರುಪಾವತಿ ಮಾಡುವ ಮೂಲಕ ಅತಿ ಹೆಚ್ಚಿನ ಸಾಲ ಪಡೆದು ವ್ಯಾಪಾರ ಅಭಿವೃದ್ಧಿಪಡಿಸಬೇಕೆಂದರು. ಜಾಸ್ತಿ ಮಾತಾಡಲಿಕ್ಕೆ ಬರೋದಿಲ್ಲ. ನಾನು ಹೇಳೋದೇನು ಅಂತ ಹೇಳಿದ್ರೆ, ಬೀದಿ ಬದಿ ವ್ಯಾಪಾರ ಅಂತ ಹೇಳೋದಕ್ಕಿಂತ ನೀವು ನಿಮ್ಮ ಜೀವನೋಪಾಯಕ್ಕಾಗಿ ಮಾಡುವಂಥ ವ್ಯಾಪಾರ. ಬೀದಿ ಬದಿ ಸೈಡಲ್ಲಿ ತೆಗೆದಿಲ್ಲ. ಬಟ್ ನಾನು ಸುಮಾರು ಕಡೆ ನೋಡ್ತೀನಿ, ನಮ್ಮ ಬ್ಯಾಂಕ್ಗಳಲ್ಲಿ ಸುಮಾರು ಬ್ಯಾಂಕ್ಗಳಲ್ಲಿ ಈಗ ತುಂಬ ಆಫರ್ಸ್ ಕೊಡ್ತಾ ಇದ್ದಾರೆ. ನೀವು ಫಸ್ಟು ನಿಮ್ಗೆ ಯಾವುದೇ ಗ್ಯಾರಂಟಿ ಇಲ್ಲದೆ 15,000 ನೀವು ಕೊಡಲಿಕ್ಕೆ ರೆಡಿ ಆಗಿದ್ದಾರೆ. 15,000 ತಗೊಂಡು ನಾನು ಮೊನ್ನೆ ಇತ್ತೀಚೆಗೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡೋದು ಹೇಳ್ತಾರೆ, ಸರ್ ಲೋನ್ ಕೊಟ್ಟವ್ರು ಒಬ್ಬರು ಕಟ್ಟಕ್ಕೆ ಬರ್ತಾ ಇಲ್ಲ, ಲೋನ್ ತಗೊಂಡೋದ್ರು ಅವ್ರು ಕಟ್ಟಕ್ಕೆ ಬರ್ತಾ ಇಲ್ಲ ಅಂತೇಳಿ. ಈ ಕಾರ್ಯಗಳನ್ನ ಆಗದಿರೋಂಗೆ ಲೀಡರ್ಗಳು ಸ್ವಲ್ಪ ಮುಂದಾಳತ್ವ ತಗೊಂಡಿರೋರು ಅದನ್ನು ವಹಿಸ್ಕೊಂಡು ಮಾಡಬೇಕು. ಯಾಕಂತೇಳಿ ಸರ್ಕಾರ ಒಂದು ಯೋಜನೆ. ಸರ್, ಈಗ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಬಲೀಕರಣಕ್ಕೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾದ ಬೆಂಬಲ ನೀಡ್ತಾ ಇದೆ. ನಾವು ಮೊದಲು ನಮ್ಮ ಕಷ್ಟವನ್ನು ಸರ್ಕಾರಕ್ಕೆ ಮನವಿ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಆದರೆ ಸರ್ಕಾರ ನೇರವಾಗಿ ನಮ್ಮ ಹತ್ರ ಬರ್ತಾ ಇದೆ, ನಿಮ್ಮ ಈ ಸಮಸ್ಯೆ ಏನು ಹೇಳಿ ಅಂತೇಳಿ ಸರ್ಕಾರ ನಮ್ಮ ಘಟಕವನ್ನು ತಾಗಿದೆ. ಅದಕ್ಕಾಗಿ ನಾವು ಈ ಸಂದರ್ಭ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಗೋವಿಂದಪ್ಪ, ಮಾಜಿ ಸದಸ್ಯ ಪ್ರಕಾಶ್, ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ಜಿಲ್ಲಾಧ್ಯಕ್ಷ ಆದಂ, ಬೀದಿ ಬದಿ ವ್ಯಾಪಾರಿಗಳ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸಲೀನಾ ಪೆದ್ರು, ಒಕ್ಕೂಟದ ಅಧ್ಯಕ್ಷ ಜಗದೀಶ್ ಮುಂತಾದವರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ವಿದ್ಯಾನಗರದ 9ನೇ ವಾರ್ಡ್ನಲ್ಲಿ ಶಾಸಕರ ಅನುದಾನದಲ್ಲಿ 15 ಲಕ್ಷ ರೂಪಾಯಿಗಳಲ್ಲಿ 2 ಸಿಮೆಂಟ್ ಕಾಂಕ್ರೀಟ್ ರಸ್ತೆಗಳನ್ನು ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣವರು ಉದ್ಘಾಟಿಸಿದರು. 145 ಉದ್ದ ಹಾಗೂ 4 ಮೀಟರ್ ಅಗಲ, ಮತ್ತೊಂದು ಬ್ಲಾಕ್ 69 ಉದ್ದ ಹಾಗೂ 4 ಮೀಟರ್ ಅಗಲದ ರಸ್ತೆಯಿಂದ ಪೊನ್ನಪ್ಪ ಸ್ವಾಮಿ ಗುತ್ತಿಗೆ ಪಡ್ಕೊಂಡು ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ. ಈ ಸಂದರ್ಭ ಬ್ಲಾಕ್ ಅಧ್ಯಕ್ಷರಾದ ರಂಜಿ ಪೂಣಚ್ಚ, ಪುರಸಭೆಯ ಸದಸ್ಯರಾದ ಮೊಹಮ್ಮದ್ ರಫಿ, ಎಸ್ಎಚ್ ಮತೀನ್, ಆತಿಫ್ ಮಂದಾ, ಎಂಎ ಮಯೀದ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಹಾಗೂ ವಿದ್ಯಾನಗರದ ನಿವಾಸಿಗಳು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಗಡಿಯಾರ ಕಂಬದ ಬಳಿಯಿಂದ ಖಾಸಗಿ ಬಸ್ ನಿಲ್ದಾಣದವರೆಗೆ ಏಕಮುಖ ಸಂಚಾರದ ವ್ಯವಸ್ಥೆ ಬಹಳ ವರ್ಷಗಳಿಂದ ಇತ್ತು. ಅಲ್ಲದೆ ತಿಂಗಳ 15 ದಿನಗಳಿಗೆ ಒಂದು ಬದಿಯಂತೆ ವಾಹನ ನಿಲುಗಡೆ ಪುರಸಭೆ ಮತ್ತು ನಗರ ಪೊಲೀಸರ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ವ್ಯಾಪಾರ ವಹಿವಾಟು ನಡೆಸುವ ಅಂಗಡಿಗಳಲ್ಲಿ ಯಾವುದೇ ಸಮಸ್ಯೆ ಉಂಟಾಗಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಪುರಸಭೆಯು ದ್ವಿಮುಖ ಸಂಚಾರದ ವ್ಯವಸ್ಥೆ ಮಾಡುವುದಾಗಿ ಮಾಹಿತಿ ಬಂದ ಹಿನ್ನೆಲೆ ನಗರದ ವರ್ತಕರ ಸಂಘವು ವಿರಾಜಪೇಟೆ ಮುಖ್ಯಾಧಿಕಾರಿ ಪಿಕೆ ನಾಚಪ್ಪ ಅವರಿಗೆ ಮನವಿ ಸಲ್ಲಿಸಿ ನಂತರ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಪಿ ಮಂಜುನಾಥ್ ಅವರು, ನಗರದ ಅಭಿವೃದ್ಧಿ ಮಾಡಲು ನಮ್ಮ ಯಾವುದೇ ವಿರೋಧವಿಲ್ಲ. ಆದರೆ ದಿಢೀರಾಗಿ ಈ ರೀತಿಯ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ವರ್ತಕರ ಗಮನಕ್ಕೆ ತರಬೇಕು ಎಂದು ಮನವಿ ಮಾಡಿದರು. ಕೆಲಸ ಮಾಡ್ತಾ ಇದ್ದಾರೆ. ಪೈಪ್ ಆಗಿದ್ರೆ ಅದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ನಮಗೆ. ಅದೇ ಥರ ರಸ್ತೆ ಅಗಲೀಕರಣ ಮಾಡೋದಕ್ಕೂ ಕೂಡ ನಮ್ಮ ಅಭ್ಯಂತರ ಇಲ್ಲ. ಕಾನೂನಲ್ಲಿ ಮಾನದಂಡದಲ್ಲಿ ನೀವು ಯಾರಿಗೆ ಪರಿಹಾರ ಕೊಟ್ಟು ನೀವು ಮಾಡ್ತೀರಾ ಅದು ಇಲಾಖೆಗೂ ಮತ್ತು ಇವರಿಗೆ ಬಿಟ್ಟಂತೆ ವಿಚಾರ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಪರ್ಮನೆಂಟ್ ಆಗಿ ವರ್ತಕರನ್ನ ಗಣನೆಗೆ ತೆಗೆದುಕೊಳ್ಳದೆ ದಯವಿಟ್ಟು ಮಾಡಬೇಡಿ. ನಮ್ದೆಲ್ಲರದೊಂದು ಮನವಿ ಸರ್. ಅಕಸ್ಮಾತ್ ನೀವು ಪೈಪ್ ಕೆಲಸ ಮಾಡ್ತಾ ಇದ್ದೀರಾ, 15 ದಿವಸ ನಮಗೆ ಗಡುವು ಬೇಕು ಅಂತ ಖಂಡಿತವಾಗ್ಲೂ ಹೇಳಿ, ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ತಾರೆ. ಟೋಟಲಿ ಸಹಕಾರ ಕೊಡ್ತಾರೆ. ರಸ್ತೆ ಅಗಲೀಕರಣ ನೀವು ಮಾಡ್ತಾ ಇದ್ದೀರಾ, 15 ದಿನ ನಮಗೆ ಅಗಲೀಕರಣಕ್ಕೆ ಬೇಕು, ಪಾರ್ಕಿಂಗ್ ತೆಗಿಬೇಕು ಅಂತ ಹೇಳಿ ನೀವು ವರ್ತಕರಿಗೆ ತಿಳಿಸಿ ಖಂಡಿತವಾಗ್ಲೂ ಸಹಕಾರ ಕೊಡ್ತಾರೆ. ಯಾಕಂತ ಹೇಳಿದ್ರೆ ತುಂಬಾ ಮುಂಗಡ ಹಣ ನೀಡಿ ಆಮೇಲೆ ಬಾಡಿಗೆಯನ್ನು ಕೊಟ್ಟು ಬಂಡವಾಳ ಸಾಲ ಮಾಡಿ ಬ್ಯಾಂಕ್ನಿಂದ ಸಾಲ ಮಾಡಿ ಬಂಡವಾಳ ಹಾಕೊಂಡು ಕೆಲಸ ಮಾಡ್ತಾ ಇರ್ತಾರೆ ವರ್ತಕರು. ಆಗ ಅವ್ರಿಗೆ ಕಷ್ಟ ಆಗದ ರೀತಿಯಲ್ಲಿ ತಾವು ಕೂಡ ಇದನ್ನ ಗಣನೆಗೆ ತಗೊಂಡು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ವರ್ತಕರು ಸಾಲ ಮಾಡಿ ನಾವು ಆ್ಯಕ್ಚುಲಿ ಬಿಸ್ನೆಸ್ ಇರೋದೇ ವಿರಾಜಪೇಟೆಯಲ್ಲಿ ದೊಡ್ಡ ಟೂರಿಸ್ಟ್ ಏರಿಯಾ ಏನಲ್ಲ. ಆಲ್ಮೋಸ್ಟ್ ನಾವು ಎಲ್ಲ ಬಿಸ್ನೆಸ್ ಮಾಡೋದು ಮಧ್ಯಾಹ್ನದೊಳಗೆ ಯಾವ ಕಸ್ಟಮರ್ ಬಂದರೆ ಅವರಿಗೆ ಕೊಟ್ಟು ಅವರು ಬಾಡಿಗೆ ಕೊಡಬೇಕು. ನಮ್ಮಲ್ಲಿ ನಮ್ಮ ಶಾಪಲ್ಲಿ ಕೆಲಸ ಮಾಡೋರು ಅವರ ಜೀವನವನ್ನು ಸಾಗಿಸೋಕ್ಕೆ ನಮ್ಮಲ್ಲಿ ಕೆಲಸಕ್ಕೆ ಇರ್ತಾರೆ. ಅವರ ಫ್ಯಾಮಿಲಿ ಅವರು ನೋಡಬೇಕು. ಈ ವ್ಯಾಪಾರದಲ್ಲಿ ಎಲ್ಲ ಆಗಬೇಕು. ಅದು ಮಧ್ಯಾಹ್ನದೊಳಗೆ ಮಾತ್ರ ಈ ನಮಗೆ ವ್ಯಾಪಾರ ಮೈನ್ ಆಗಿದೆ. ಸೀಸನ್ ಅಂತೇಳಿ ವಿರಾಜಪೇಟೆ ಕೊಡಗಿನಲ್ಲಿ ಟೋಟಲಾಗಿ ಸೀಸನ್ ಅಂತೇಳಿ ಏನಿಲ್ಲ. ಕಾಫಿ ಕೆಲಸ ಬಂದರೆ ಏನು ಬಿಸ್ನೆಸ್ ಏನಿರಲ್ಲ. ಅದ್ರ ಮಧ್ಯದಲ್ಲಿ ಈ ಥರ ಪಾರ್ಕಿಂಗು 2 ಕಡೆ 2 ವೇ ಮಾಡಿಬಿಟ್ರೆ ನಾವು ಎಲ್ಲಿ ಹೋಗೋಣ? ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನೀವೇನೋ ಸಡನ್ಲಿ ಆಗಿ 2 ಕಡೆ ನಾವು ಪಾರ್ಕಿಂಗ್ ತೆಗೆದು 2 ವೇ ಮಾಡೋ ವ್ಯವಸ್ಥೆಗೆ ಹೋಗ್ತಾ ಇದ್ದೀರಾ ಅಂತ.
ನೀವು ಆ ರೀತಿ ಮಾಡಿದ್ರೆ ನಮ್ಮ ವ್ಯಾಪಾರ ವಹಿವಾಟಿಗೆ ಗಾಡಿ ನಿಲ್ಲಿಸೋಕ್ಕೆ ಆಲ್ರೆಡಿ ಜಾಗ ಇಲ್ಲ, ವ್ಯಾಪಾರ ವಹಿವಾಟಿಗೆ ತುಂಬ ಅಡಚಣೆ ಉಂಟಾಗುತ್ತೆ. ವ್ಯಾಪಾರಸ್ಥರು ಬೇಕಾಗಿರೋಂಥ ಬಾಡಿಗೆಗಳು ಕೊಡಬೇಕು, ಲೋನ್ಗಳು ಮಾಡಿರ್ತೀವಿ, ಲೋನ್ಗಳು ಕಟ್ಟಬೇಕು, ಸ್ಯಾಲ್ರಿ ಬೇಸಿಸ್ ಇರ್ತಾರೆ, ಸ್ಯಾಲ್ರಿ ಕೊಡಬೇಕು. ಆ ರೀತಿಯಲ್ಲಿ ನೀವು ಮನವಿ ಸ್ವೀಕರಿಸಿ ಮಾತನಾಡಿದ ಮುಖ್ಯಾಧಿಕಾರಿ ನಾಚಪ್ಪ ಅವರು ನಗರದ ಅಭಿವೃದ್ಧಿ ಹೊಂದಲು ಸರ್ಕಾರದ ವತಿಯಿಂದ ವಿವಿಧ ಕಾಮಗಾರಿ ಕಾರ್ಯವನ್ನು ನಿರ್ವಹಿಸಲು ಬೇಕಾದ ಅಗತ್ಯ ಕ್ರಮ ಕೈಗೊಳ್ಳಲು ನಮಗೆ ಅವಕಾಶ ಇದೆ. ವರ್ತಕರು ಕೂಡ ಅಧಿಕಾರಿಗಳ ಜೊತೆಗೆ ಸ್ಪಂದಿಸಬೇಕು. ಅಲ್ಲದೆ ಮನವಿ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುತ್ತೆ ಎಂದರು. ನಾವು ಈಗಾಗಲೇ ಕೆಲವು ಕಡೆ ವಾಲಂಟಿಯರ್ ಆಗಿ ರಸ್ತೆಗೆ ಬಿಟ್ಕೊಡ್ತಾ ಇದ್ದಾರೆ, ಮತ್ತು ಪೈಪ್ಲೈನು ಅಳವಡಿಸೋ ಕಾಮಗಾರಿ ಇದೆ. ಈಗ ತಾವುಗಳು ತಿಳ್ಕೊಂಡಿದ್ದಂಗೆ ವಿರಾಜಪೇಟೆ ಪಟ್ಟಣ ವ್ಯಾಪ್ತಿಯಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ತುಂಬ ಸಮಸ್ಯೆ ಇದೆ. ಯಾಕಂದರೆ ವೆಹಿಕಲ್ಗಳು ಜಾಸ್ತಿ ಆಗ್ತಾ ಇದೆ, ದಿನ ಹೆಚ್ಚುತ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ನಿಮ್ಮ ಒಂದು ಸಹಕಾರದೊಂದಿಗೆ ನಾವು ಮಾಡ್ತೀವಿ ಹೊರತು ನಾವು ಯಾರನ್ನೂ ಬೈ ಫೋರ್ಸ್ ಆಗಿ ಇದರಲ್ಲಿ ನಾವು ಇದು ಮಾಡಲ್ಲ. ಯಾರು ವಾಲಂಟಿಯರ್ ಆಗಿ ಬಿಟ್ಕೊಡ್ತಾ ಇದ್ದಾರೆ ಮತ್ತು ಎಲ್ಲೆಲ್ಲಿ ಜಾಗ ಖಾಲಿದೆ ಅಂಥ ಜಾಗದಲ್ಲಿ ನಾವು ಈಗಾಗಲೇ ಅಗಲೀಕರಣ ಕ್ರಮ ಕೈಗೊಂಡಿದ್ವಿ. ಈಗ ಮುಂದಿನ ದಿನಗಳಲ್ಲಿ ಜಲಮಂಡಳಿ ವತಿಯಿಂದ ಒಂದು ಪೈಪ್ಲೈನ್ ಕಾಮಗಾರಿ ಸಹ ಆರಂಭಗೊಂಡಿದೆ. ಅದು ಇಂದು ಮಳೆಗಾಲ ಸ್ಟಾರ್ಟ್ ಆಗುವ ಮುಂಚೆನೇ ಅದು ಎಲ್ಲ ಕಾಮಗಾರಿ ಮುಗಿಸಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಒಂದು ಬೇಗನೆ ನಮಗೆ ಒಂದು ಸಹಕಾರ ನೀಡಿದ್ದಾರೆ. ಎಲ್ಲ ಒಂದು ಪಟ್ಟಣದ ಅಭಿವೃದ್ಧಿಗೆ. ನಂತರ ವರ್ತಕರು ಇದೇ ಮನವಿಯಿಂದ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅವರಿಗೂ ನೀಡಿ ಮನವರಿಕೆ ಮಾಡಿದರು. ಶಾಸಕರು ಅಗತ್ಯ ಕ್ರಮ ಕೈಗೊಳ್ಳುತ್ತೇನೆ ಅಂತ ಭರವಸೆ ನೀಡಿದರು. ಈ ಸಂದರ್ಭ ವರ್ತಕರ ಸಂಘದ ಪ್ರಮುಖರಾದ ಎಂಎಚ್ ಹನೀಫ್, ವಿನೋದ್, ಸುನಿಲ್, ಅಬುಸಾಲಿ ಮತ್ತಿತರರು ಪಾಲ್ಗೊಂಡಿದ್ದರು. ಸುದ್ದಿ ಸಂದೇಶ ರವಾನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರತಿದಿನವೂ ಕಾರ್ಯನಿರತವಾಗಿರುವ ಪತ್ರಕರ್ತರ ಆರೋಗ್ಯ ಮತ್ತು ಮನರಂಜನೆಗೆ ಕ್ರೀಡೆ ತುಂಬ ಮುಖ್ಯವಾಗಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಅವರು ಪತ್ರಕರ್ತರ ಸಂಕ್ರಾಂತಿ ಸಂಭ್ರಮ ಕ್ರಿಕೆಟ್ ಪಂದ್ಯಾವಳಿಯಿಂದ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡುವ ಮೂಲಕ ಉದ್ಘಾಟಿಸಿ ಹೇಳಿದರು. ಪತ್ರಕರ್ತರು ಸಮಾಜದ ಕೇಂದ್ರ ಬಿಂದು. ಪತ್ರಕರ್ತರಿಂದಲೇ ದೇಶ ವಿದೇಶದಲ್ಲಾಗುವ ವಿವಿಧ ಬದಲಾವಣೆಗಳು ವಿಷಯ ವಿನಿಮಯ ತಿಳಿಯುತ್ತೆ. ಪತ್ರಕರ್ತರಿಗಿರುವ ಮೂಲಭೂತ ಹಕ್ಕುಗಳನ್ನು ಸರಿಯಾದ ಮಾರ್ಗದಲ್ಲಿ ಬಳಸಿಕೊಳ್ಳಬೇಕೆಂದು ಕರೆ ನೀಡಿದರು. ಸುಸ್ಥಿತಿಯ ಸಮಾಜ ನಿರ್ಮಾಣಕ್ಕೆ ಪತ್ರಕರ್ತರ ಕೊಡುಗೆ ಅಪಾರವಾದದ್ದು. ಹಾಗೆಯೇ ಆರ್ಥಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಪತ್ರಕರ್ತರದ್ದು ಮುಖ್ಯ ಪಾತ್ರ ಅಂತ ಪತ್ರಕರ್ತರನ್ನು ಉದ್ದೇಶಿಸಿ ಎಎಸ್ ಪೊನ್ನಣ್ಣ ಅವರು ಹೇಳಿದರು. ಪತ್ರಕರ್ತರು ಸಮಾಜವನ್ನು ತಿದ್ದುವ ಮಹತ್ವದ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದು, ಪತ್ರಕರ್ತರ ಕ್ಷೇಮದ ಬಗ್ಗೆ ಸಮಾಜದ ಜನತೆ ಕಾಳಜಿ ವಹಿಸಬೇಕೆಂದು ಪೊನ್ನಣ್ಣ ಅವರು ಕರೆ ನೀಡಿದರು. ಕ್ರಿಕೆಟ್ ಅಕಾಡೆಮಿಯ ಸಂಚಾಲಕರು ದೇವಯ್ಯ ಸೇರಿದಂತೆ ಎಲ್ಲ ಅತಿಥಿ ಗಣ್ಯರು ಕೂಡ ಅಲ್ಲಿ ಮಾಡ್ತಿದ್ದಾರೆ. ಹಾಗೆ ಕೊಡಗು ಪತ್ರಕರ್ತರ ಸಂಕ್ರಾಂತಿ ಕ್ರಿಕೆಟ್ ಸಂಭ್ರಮ 2026 ಕಾರ್ಯಕ್ರಮವನ್ನು ಮುಗಿಸಿ ಮೈದಾನದಲ್ಲಿ ಅತಿಥಿ ಗಣ್ಯರು ಪಂದ್ಯಾಟಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಅದಾದ ನಂತರ ಮೊದಲ ಯಶಸ್ಸಿಗೆ ಕೈ ಕೊಡಗು ಪತ್ರಕರ್ತರ ಶ್ರೀಮಂತ ರವಿಕುಮಾರ್ ಜೀವಿ ಅವರ ಪ್ರಯತ್ನದಿಂದ ಪಂದ್ಯಾಟ ಕ್ಯಾಮರಾ ಹಿಡಿಬೇಕಿತ್ತಲ್ಲ, ವಿಡಿಯೋ ಮಾಡಿದ್ದೀವಿ. ನಮ್ಮ ಇವತ್ತಿನ ಸಂಕ್ರಾಂತಿ ಕ್ರಿಕೆಟ್ಗಳನ್ನು ಅಭ್ಯರ್ಥಿ ಕುಶಲಪ್ಪ ಅವರು ಸೇರಿದಂತೆ ಎಲ್ಲ ಗಣ್ಯರು ಕೂಡ ಕೊಡಗು ಪತ್ರಕರ್ತರ ಸಂಘ ಹಾಗೂ ಕ್ಷೇಮಾಭಿವೃದ್ಧಿ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಅಭಿವೃದ್ಧಿಗೆ ಸುಜಾ ಕುಶಲಪ್ಪನವರು, ಮೇರೋಜ್ ಅವರು, ಮುತ್ತಪ್ಪನವರು ಎಲ್ಲ ಕೂಡ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಕೊಡಬೇಕಾಗುವಂಥ ಅನಿವಾರ್ಯತೆ ಎಲ್ಲರೂ ಕೊಡ್ತಾ ಇದ್ದಾರೆ. ಆದರೆ ಅವರೆಲ್ಲ ಕೊಟ್ಟಿರೋದನ್ನ ನೀವು ಬಹಿರಂಗ ಘೋಷಣೆ ಮಾಡಿದ್ದೀರಿ. ನನ್ನ ಹೆಸರು ಹೇಳಿಲ್ಲಲ್ಲ ಅಂದರೆ ನಾನು ಕೊಟ್ಟಿಲ್ಲ ಅಂತ ಅರ್ಥ. ಕೊಟ್ಟೂ ಇಲ್ಲ, ನನಗೆ ಗೊತ್ತೂ ಇರಲಿಲ್ಲ. ಈ ರೀತಿಯಾದಂಥ ಸೇವಾಭಿವೃದ್ಧಿಗೆ ನೀವು ಹಣ ಸಂಗ್ರಹಿಸ್ತಾ ಇದ್ದೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಇರೋ ವಿಚಾರ ಹೇಳ್ತೀನಿ. ಆದರೆ ಈಗಾಗಲೇ ಮೊದಲೇ ಸುಜಾ ಕುಶಲಪ್ಪನವರು 1 ಲಕ್ಷ ಕೊಡ್ತಿದ್ದಾರೆ. ಅವರು ನನಗಿಂತ ಅನುಭವಸ್ಥರು ಹಿರಿಯರಿದ್ದಾರೆ.
ಅವ್ರಿಗಿಂತ ಜಾಸ್ತಿ ನಾನು ಕೊಡೋದು ಸರಿಯಲ್ಲ. ಅವ್ರ ಹತ್ರ ಕೇಳಿದ್ರೆ ಅವರು 5 ಲಕ್ಷ ಕೇಳಿ ಅಂದರು ಸರ್. 30,000 ಅದೇ ಡಬಲ್ ಬಡಕೆ. ತಮ್ಮ ಕ್ಷೇಮಾಭಿವೃದ್ಧಿ ಸಮಿತಿಗೆ ಪತ್ರಕರ್ತರ ಒಂದು ಹಿತರಕ್ಷಣೆಗೆ ತಾವೇನು ಸ್ಥಾಪನೆ ಮಾಡಿದ್ದೀರಾ, ಅದಕ್ಕೆ ನಾನು 99,000 ರೂಪಾಯಿಯನ್ನು ಕೊಡ್ತೇನೆ. ಮುಂದಕ್ಕೂ ಕೂಡ ಬೇರೆ ಹಲವಾರು ಸಂದರ್ಭಗಳು ಬಂದೇ ಬರ್ತದೆ. ನಮಗೆಲ್ಲರೂ ಕೂಡ ಆರೋಗ್ಯ ಮತ್ತು ನೆಮ್ಮದಿಯ ದೇವರು ಕರುಣಿಸ್ತೀವಿ. ಅದರ ಸಂದರ್ಭಗಳು ಬಂದಾಗ ನಾವೆಲ್ಲ ಮನುಷ್ಯರು, ಅಂಥ ಸಮಯದಲ್ಲೂ ಕೂಡ ನನ್ನ ಸಂಪೂರ್ಣವಾದಂಥ ಸಹಕಾರವನ್ನು ಪತ್ರಕರ್ತರಿಗೆ ಖಂಡಿತವಾಗಿ ಕೊಡ್ತೇನೆ ಅಂತ ಮಾತನಾಡಿ. ಇದು ನಮ್ಮೆಲ್ಲರ ಜವಾಬ್ದಾರಿ. ನೀವೆಷ್ಟೇ ನಮ್ಮ ಬಗ್ಗೆ ಟೀಕೆ ಮಾಡಿ ಬರೆದರೂ ಕೂಡ ಇದೇ ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕಾದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೂಲಭೂತ ಹಕ್ಕು ನಮ್ಮ ಸಂವಿಧಾನದಲ್ಲಿದೆ. ಆ ಮೂಲಭೂತ ಹಕ್ಕನ್ನು ಹೆಚ್ಚು ಪ್ರತಿಪಾದನೆ ಮಾಡಿ ಸಮಾಜದಲ್ಲಿ ಕಾನ್ಷಿಯಸ್ ಕೀಪರ್ಸ್ ಆಗಿ, ಅಂದರೆ ಆತ್ಮಸಾಕ್ಷಿಯ ರಕ್ಷಣೆ ಮಾಡಬೇಕು ಸಮಾಜದಲ್ಲಿ ಅಂತ ಹೇಳಿದರೆ ಅದು ಪತ್ರಕರ್ತರ ಜವಾಬ್ದಾರಿ. ಆ ಕೆಲಸವನ್ನು ತಾವು ಕೊಡಗಿನಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳುವಂಥ ಮಾತನ್ನು ಭಾಳ ಸಂತೋಷದಿಂದ ಹೇಳಿ ತಿಳಿಸ್ತಾ ಇದ್ದೀನಿ. ಮುಂದಕ್ಕೂ ಕೂಡ ಅದೇ ರೀತಿ ನಡ್ಕೊಳ್ತೀರಾ ಅಂತ ಹೇಳುವಂಥ ಭರವಸೆ ಕೂಡ ಇದೆ. ನಿಮಗೆಲ್ಲರೂ ಕೂಡ ಈಗಾಗಲೇ ನಾನು ಹಾರೈಸಿದಂತೆ ಒಳ್ಳೆಯದಾಗಿ ಎಲ್ಲರ ಆರೋಗ್ಯ, ತಮ್ಮ ಕುಟುಂಬಸ್ಥರ ಆರೋಗ್ಯ ಮತ್ತು ತಮ್ಮೆಲ್ಲರೂ ಕೂಡ ನೆಮ್ಮದಿ ತಾಯಿ ಕಾವೇರನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ, ಈ ಒಂದು ಸುಂದರವಾದಂಥ ಕಾರ್ಯಕ್ರಮ ಕ್ರೀಡಾಕೂಟ ಅವೆಲ್ಲ ಬಂದು ಸೇರಿದ್ದೀರಿ. ಅದರಲ್ಲೂ ರಾಜಕಾರಣಿಗಳ ತಂಡ ಬೇರೆ ಇದೆ. ಹುಷಾರಾಗ್ತೀವಿ ರಾಜಕಾರಣಿಗಳ ಜೊತೆ. ಅವರು ಕ್ರಿಕೆಟ್ನಲ್ಲಿ ಎಲ್ಲ ಹೊಸ ಹೊಸ ರೂಲ್ಸ್ ತಂದುಬಿಡ್ತಾರೆ. ಅದರಿಂದ ಮತ್ತೆ ಅಧಿಕಾರಿಗಳಿದ್ದಾರೆ, ಎಲ್ಲ ಯುವಕರಿದ್ದಾರೆ. ಕೊಡಗಿನಲ್ಲಿರೋ ಅಧಿಕಾರಿಗಳೆಲ್ಲ ಯುವಕರಿದ್ದಾರೆ. ನಿತಿನ್ ಅವರು ಹೊಸದಾಗಿ ಬಂದಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್ ಆಗಿ. ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವರ ಧರ್ಮಪತ್ನಿ ಭಾಗಮಂಡಲದವರು, ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಅಲ್ಲ, ಸಂಪಾಜಿ ಅವರು ಭಾಗಮಂಡಲದವರು ಅಲ್ಲ, ನೀವು ಅಲ್ಲೇ ನೋಡಿ, ಅದಕ್ಕೆ ರಾಜಕಾರಣಿ ಇರ್ತಾರೆ. ಅದರಿಂದ ಅವರು ಭಾಳ ಉತ್ಸಾಹದಿಂದ ಆಡ್ತಾರೆ. ಒಳ್ಳೆಯದಾಗಲಿ. ಎಲ್ಲ ಅಧಿಕಾರಿಗಳ ತಂಡ, ರಾಜಕಾರಣಿ ತಂಡ, ಪತ್ರಕರ್ತರ ತಂಡ, ನಮ್ಮಲ್ಲಿ ಒಳ್ಳೆಯ ಕ್ರೀಡಾಕೂಟ ನಡೀಲಿ ಅಂತ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಮೆಹರೋಜ್ ಖಾನ್ ಅವರು ಮಾತನಾಡಿ, ಕೊಡಗಿನ ಪತ್ರಕರ್ತರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದು, ಕೊಡಗಿನಲ್ಲಿ ಹಲವಾರು ಧರ್ಮಗಳು ಇದ್ದು, ಇವುಗಳ ನಡುವೆ ಮನೆಗಳಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ನೀಡಿ ಕ್ರೀಡೆ ಕೂಡ ಒಂದು ಧರ್ಮವಾಗಿ ಸಹಬಾಳ್ವೆಯ ಸಂಕೇತವಾಗಿರುವುದು ನಮ್ಮ ಜಿಲ್ಲೆಯ ಸೊಬಗು ಅಂತ ಬಣ್ಣಿಸಿದರು. ಪತ್ರಿಕಾ ರಂಗ ನಮ್ಮ ಪ್ರಜಾಪ್ರಭುತ್ವದ ಒಂದು 4th ಪಿಲ್ಲರ್ ಅಂತ ನಾವು ಹೇಳ್ತೀವಿ. ಇವತ್ತು ಪತ್ರಕರ್ತರ ಒಂದು ಸೇವೆ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಅಪಾರವಾದದ್ದು. ಆದರೆ ಆ ಸೇವೆ ಇಟ್ ಹ್ಯಾಸ್ ಟು ಬಿ ಎ ಪಾಸಿಟಿವ್ ಕಾಂಟ್ರಿಬ್ಯೂಷನ್. ಇವತ್ತು ಕೆಲವು ಪತ್ರಕರ್ತರು ತಮ್ಮ ಸ್ವಾರ್ಥಕ್ಕಾಗಿ ಪತ್ರಿಕಾ ರಂಗಕ್ಕೆ ಒಂದು ಕೆಟ್ಟ ಹೆಸರನ್ನು ತರ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅದನ್ನು ನಾವು ನೋಡ್ತೇವೆ. ಆದರೆ ಇವತ್ತು ಕೊಡಗಿನಲ್ಲಿ ಇರ್ತಕ್ಕಂತಹ ಈ ಪತ್ರಕರ್ತ ಸಂಘ, ಕೊಡಗು ಪತ್ರಕರ್ತರ ಸಂಘ, ನನಗೆ ಬಹಳ ಸಂತೋಷವಾಯಿತು. ನಿನ್ನೆ ನನ್ನ ಒಂದು ಸಂವಾದ ಕಾರ್ಯಕ್ರಮವನ್ನು ಕೂಡ ಅವರು ಏರ್ಪಡಿಸಿದ್ರು. ಅಲ್ಲಿ ನಾನು ನನ್ನ 5 ಗ್ಯಾರಂಟಿಗಳು ಮತ್ತು ಎಲ್ಲ ಇತರ ವಿಚಾರಗಳ ಬಗ್ಗೆ ನಾನು ಹೆಚ್ಚಿನ ರೀತಿಯಲ್ಲಿ ಮಾತನಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಈ ಒಂದು ಪತ್ರಕರ್ತರ ಸಂಘ ದೊಡ್ಡದಾಗಿ ಬೆಳೀಲಿ, ನಿಮ್ಮೊಟ್ಟಿಗೆ ನಾನು ಇದ್ದೇನೆ. ಮುಂದಿನ ದಿನಗಳಲ್ಲಿ ನಿಮ್ಮ ಏನೇ ಸಮಸ್ಯೆಗಳು ಇದ್ದರೂ ಆ ಸಮಸ್ಯೆಗಳಿಗೆ ನಾವು ಶಾಸಕರು ಮತ್ತು ಅಧಿಕಾರದಲ್ಲಿ ಇರ್ತಕ್ಕಂಥವರು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣ್ತಕ್ಕಂತಹ ಕೆಲಸವನ್ನು ನಾವು ಮಾಡ್ತೇವೆ. ವಿಶೇಷವಾಗಿ ಕೊಡಗಿನಲ್ಲಿ ಇಂತಹ ಕ್ರೀಡಾ ಕಾರ್ಯಕ್ರಮಗಳನ್ನು ನೋಡಬೇಕಾದ್ರೆ ಬಹಳ ಸಂತೋಷ ಆಗ್ತದೆ. ವಿಧಾನ ಪರಿಷತ್ನ ಸದಸ್ಯ ಎಂಪಿ ಸುಜಾ ಕುಶಾಲಪ್ಪ ಮಾತನಾಡಿ, ಜೀವದ ಹಂಗು ತೊರೆದು ಸಮಾಜದ ಒಳಿತಿಗಾಗಿ ಶ್ರಮಿಸುವವರು ಪತ್ರಕರ್ತರಾಗಿದ್ದು, ಅವರ ಸಂಕಷ್ಟಕ್ಕೆ ಸ್ಪಂದಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಎಂದು ತಿಳಿಸಿದರು. ಕೆಲವು ಪತ್ರಕರ್ತರು ಬ್ಲ್ಯಾಕ್ ಮೇಲ್ ಮಾಡುವ ಮೂಲಕ ಪತ್ರಿಕಾ ರಂಗಕ್ಕೆ ಅಪಮಾನ ಮಾಡ್ತಾ ಇರುವುದು ವಿಷಾದನೀಯವೆಂದರು. ಅವರು ಕಿವಿ ಕಣ್ಣು ಇದನ್ನು ತೆರೆದು ಕೆಲಸ ಮಾಡುವಂಥ ಇವರು ಪತ್ರಕರ್ತರು. ಏಕೆಂದರೆ ಸಮಾಜದ ಮುಖಕ್ಕೆ ತರುವಂಥವರು, ಪ್ರಶ್ನೆ ಮಾಡುವರು ಪತ್ರಕರ್ತರು.
ಅವರಿಗೆ ಬೇಕಾದಷ್ಟು, ಯಾಕೆಂದರೆ ಅದನ್ನು ಸ್ವಯಂವಾಗಿ ಮಾಡ್ತಾ ಇರೋದು. ಅವರಿಗೆ ಒಂದೊಂದು ಟೈಮಲ್ಲಿ ಅವರಿಗೆ ಜೀವದ ಹಂಗನ್ನು ಕಲಿಬೇಕಾದ ಬೆದರಿಕೆಗಳು ಇರ್ತದೆ. ಅಂಥ ಇದರಲ್ಲಿ ಪತ್ರಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ HD ಅನಿಲ್ ಅವರ ಈ ಕೊಡಗು ಜಿಲ್ಲೆಯ ಪತ್ರಕರ್ತರ ಸಂಘದಲ್ಲಿ ನಾನು ಕಳೆದ 35 ವರ್ಷಗಳಿಂದ HD ಅವರನ್ನು ಬಲ್ಲೆ. ಹಾಗೆ ಅವರು ಪ್ರಾಮಾಣಿಕವಾಗಿ ಆ ಪತ್ರಕರ್ತರ ಏನಿದೆ ಅದನ್ನು ಅವರು ಸ್ವಚ್ಛದಕ್ಷವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೆಲವು ಪತ್ರಕರ್ತರದ್ದು ಸ್ವಲ್ಪ ಬ್ಲ್ಯಾಕ್ ಮೇಲ್ ಇರ್ತದೆ. ಅವ್ರಿಗೆ ದುಡ್ಡು ಕೊಟ್ಟರೆ ಮಾತ್ರ ಅವ್ರು ರೌಡಿ ಆದರೂ ಒಳ್ಳೆಯವನು ಅಂತ ಬರೀತಾರೆ. ಅದು ಅಂಥದ್ರಲ್ಲಿ ಈ ಪತ್ರಕರ್ತರ ಸಂಘದಲ್ಲಿ ಇಲ್ಲ. ಹಾಗಾಗಿ ಅವರ ಕ್ಷೇಮ ನಿಧಿ ಭಾಳ ಪ್ರಾಮುಖ್ಯವಾಗೋದು. ಅವ್ರಿಗೆ ಯಾವುದೇ ಸಂಭಾವನೆ ಇರೋದಿಲ್ಲ, ಸರ್ಕಾರದ ಯಾವುದೂ ಇರೋದಿಲ್ಲ. ಆದ್ದರಿಂದ ಈ ಪತ್ರಕರ್ತರ ಸಂಘದ ನಿಧಿಗೆ ವರ್ಷಕ್ಕೊಂದು ಸಾರಿ ನಾನು ಪ್ರತಿ ವರ್ಷ ನನ್ನ ಕೈಲಾದಂಥ ಆ ನಿಧಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಹಾಗೆ ಇವತ್ತು ಆಟವು ಚೆನ್ನಾಗಿ ನಡೆಯಲಿ. ಇವತ್ತು ಸ್ಪರ್ಧಾ ಇದರಲ್ಲಿ ಆಟ ನಡೆದು ಒಳ್ಳೆಯ ಆಟವನ್ನು ತೋರಿಸಿ. ಹೈಕೋರ್ಟ್ ಹಿರಿಯ ವಕೀಲ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ HS ಚಂದ್ರಮೌಳಿ ಮಾತನಾಡಿ, ಪತ್ರಕರ್ತರು ಸಮಾಜವನ್ನ ತಿದ್ದುವ ಕೆಲಸ ಮಾಡ್ತಾ ಇದ್ದು, ತಿದ್ದುವ ಕೆಲಸ ಅತಿರೇಕ ಆಗಬಾರ್ದು ಅಂತ ಸಲಹೆ ನೀಡಿದರು. ಒಂದು ಅಭಿವೃದ್ಧಿ ಕ್ಷೇಮಾಭಿವೃದ್ಧಿ ಸಮಿತಿ ಅಂತ ಏನು ಮಾಡ್ಕೊಂಡಿದ್ದೀರಾ, ಸಮಾಜಮುಖಿಯಾಗಿ ಕೆಲಸ ಮಾಡಬೇಕದನ್ನು ಪತ್ರಕರ್ತರು ಅಂದ ತಕ್ಷಣ ನಮಗೆ ಆಗಲೇ ನೋಡ್ತಾ ಇದ್ದೀರಾ, ಸುಮಾರು 6 ತಿಂಗಳಿಂದ ಕುರ್ಚಿ ಕಾದಾಟಗಳಿರ್ಬೋದು, ಮತ್ತು ಬ್ಲೇಮ್ ಗೇಮ್ಗಳಿರ್ಬೋದು, ಇವೆಲ್ಲ ಪೇಪರನ್ನು ಮೊದಲು ಓದ್ತಾ ಇರಲಿಲ್ಲ. ಇವೆಲ್ಲ ಆದಮೇಲೆ ಜನಗಳಿಗೆ ಆಸಕ್ತಷ್ಟು ಬ್ರೇಕಿಂಗ್ ನ್ಯೂಸ್ಗಳು ಕೊಟ್ಟು ಹೆಚ್ಚೆಚ್ಚು ಒಂದು ಆಕರ್ಷಣೀಯವಾದ ಒಂದು ಶೀರ್ಷಿಕೆಗಳನ್ನು ಕೊಟ್ಟೋದು ನೀವು ಇವತ್ತು ಜನಗಳು ಮತ್ತೆ ಓದುಗರನ್ನು ಮಾಡ್ತಾ ಇದ್ದೀರ ನೀವು. ಅದು ಅತಿರೇಕ ಆಗಬಾರ್ದು ನೋಡಿ. ಎಲ್ಲ ಒಂದು ಜೊತೆ ಸೇರಿದಾಗ ಇಲ್ಲಿ ಯಾವುದು ಜಾತಿ ಇಲ್ಲ, ಯಾವುದೇ ರೀತಿ ರಾಜಕೀಯ ಇಲ್ಲಿ ಯಾವುದು ಸೋಂಕಿಲ್ಲದೆ ಒಳ್ಳೆ ಚಳಿ ಇದ್ದಾಗ ಬೆಚ್ಚನೆಯ ಒಂದು ಸಮಾರಂಭ ಆಗಿದೆ. ಇದಕ್ಕೆ ಅನಿಲ್ ಅವರ ನೀವು ಲೇಖನಗಳು ನೋಡಿರ್ಬೋದು, ಸಮಾಜಮುಖಿಯಾಗಿರ್ತದೆ. ಇಂತಹ ಪತ್ರಕರ್ತರ ನಿಜವಾಗ್ಲೂ ಇದೊಂದು ಸಂಕ್ರಾಂತಿಯಾಗಿ ಬೆಳೆಯಲಿ ಅಂತ ಹೇಳಿ, ಮತ್ತು ಕ್ಷೇಮಾಭಿವೃದ್ಧಿಗಳು ಹೆಚ್ಚು ಸಾಮಾಜಿಕ ಕೆಲಸಗಳು ಮಾಡಿಕೊಂಡು ದುಃಖ ದುಮ್ಮಾನಗಳನ್ನು ಮತ್ತು ಶೋಷಿತರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಆಶಿಸುತ್ತಾ ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ನಾನು ವಂದನೆಗಳು ಅರ್ಪಿಸ್ತೇನೆ. ಉದ್ಯಮಿ ನಾಪಂಡ ಮುತ್ತಪ್ಪ ಮಾತನಾಡಿ, ಪತ್ರಕರ್ತರಿಗಾಗಿ ಸರ್ಕಾರ ವಿಶೇಷ ಕ್ಷೇಮಾಭಿವೃದ್ಧಿ ನಿಧಿ ಸ್ಥಾಪನೆ ಮಾಡಬೇಕೆಂದು ಒತ್ತಾಯಿಸಿದರು. ನಾನೀಗ ಯಾರಿಗೆ ಹೇಳ್ತಾ ಇದ್ದೆ, ರವಿ ಕಾಣದ್ದನ್ನು ಕವಿ ಕಂಡ ಅಂತೇಳಿ ಒಂದು ಮಾತಿತ್ತು. ಅದು ಈಗ ಪತ್ರಕರ್ತರನ್ನು ಸೇರಿಸ್ಕೋಬೇಕು. ಯಾಕೆಂತ ಹೇಳಿದ್ರೆ ರವಿ ರಾತ್ರಿ ಏನನ್ನು ಕಾಣಲ್ಲ, ಅದು ಪತ್ರಕರ್ತರಿಗೆ ಕಾಣುತ್ತೆ ಅಂತ. ಆದರೆ ಬಹಳ ವರ್ಷಗಳಿಂದ ನಾವು ಹೇಳ್ಕೊಂಡು ಬಂದಿದ್ದೀವಿ, ಪತ್ರಕರ್ತರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ. ಸ್ಕೀಮ್ ಒಳಗಡೆ ಪತ್ರಕರ್ತರನ್ನು ಸೇರಿಸಿದ್ದಾರೆ. ಆದರೆ ಪತ್ರಕರ್ತರ ಸಂಘಗಳು ಅದನ್ನು ಯೂಟಿಲೈಸ್ ಮಾಡ್ಕೊಳ್ತಾ ಇರೋದು ಕಾಣ್ತಾ ಇಲ್ಲ. ನಾನು ಪದೇ ಕಳೆದ 10-15 ವರ್ಷದಿಂದ ಎಲ್ಲ ಸಭೆಯಲ್ಲೂ ಕೂಡ ಅದನ್ನು ಮಾತಾಡ್ಕೊಂಡು ಬಂದಿದ್ದೀನಿ. ಪಾಂಡಿಚೇರಿಯಲ್ಲಿ ಯೂನಿಯನ್ ಟೆರಿಟರಿ ಗೌರ್ಮೆಂಟ್ ಅವರು ಪತ್ರಕರ್ತರಿಗೇ ಒಂದು ಸ್ಕೀಮನ್ನು ಮಾಡಿದ್ದಾರೆ ಕ್ಷೇಮಾಭಿವೃದ್ಧಿಗಾಗಿ. ಕರ್ನಾಟಕ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಡಬೇಕು. ಯಾಕಂತ ಹೇಳಿದ್ರೆ ಅಪಘಾತದ ಸಂದರ್ಭ, ಈಗ ಸುರೇಶ್ ಬೆಳಿಗೇರಿ ಅವರು ಅವ್ರದ್ದು ಸ್ವಾಗತ ಭಾಷಣದಲ್ಲಿ ಹೇಳ್ತಾ ಇದ್ರು, ಒಬ್ರು ICU ಇದ್ದಾರೆ, ಹಣವನ್ನು ಕ್ರೋಢೀಕರಣ ಮಾಡೋಕ್ಕೆ ನಾವು ಒದ್ದಾಡ್ತಾ ಇದ್ದೀವಿ ಅಂತೇಳಿ. ಇದು ಹಣ ಕ್ರೋಢೀಕರಣದಂಥ ಒಂದು ವ್ಯವಸ್ಥೆ ಯಾರಿಗೂ ಬರಬಾರ್ದು ಅಂತ, ಒಂದು ಸ್ವಸ್ಥ ಸಮಾಜದಲ್ಲಿ ಅದು ಬರಬಾರ್ದು. ಸಮಾಜ ಆರೋಗ್ಯವಂತ ಆಗಿದೆ ಅಂತ ಹೇಳಿದ್ರೆ ಗೌರವಯುತವಾಗಿ ಒಂದು ಟ್ರೀಟ್ಮೆಂಟನ್ನು ತಗೊಳ್ಳೋಕ್ಕೆ, ಅವರ ನಿರ್ವೃತ್ತಿ ಜೀವನವನ್ನು ಕಳೀಲಿಕ್ಕೆ ಅವಕಾಶವನ್ನು ಆಡಳಿತಗಳು ಕಲ್ಪಿಸ್ಕೊಡ್ಬೇಕು. ಅದು ಆಡಳಿತ ನಡೆಸೋರು ಕಾರ್ಯಾಂಗ ಮತ್ತು ನಮ್ಮೆಲ್ಲರದ್ದು ಜವಾಬ್ದಾರಿ. ಹಾಗಾಗಿ ಉದ್ಯಮಿಗಳಾದ ನಡಿಕೇರಿ ಪ್ರಸನ್ನ, ಕರ್ನಾಟಕ ಕ್ರಿಕೆಟ್ ಅಕಾಡೆಮಿ ಸಂಚಾಲಕ ಚೇನಂಡ ಪೃಥ್ವಿ ದೇವಯ್ಯ ಪಾಲ್ಗೊಂಡಿದ್ದರು. ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಪತ್ರಕರ್ತರು ಈ ಗುಡ್ಡಗಾಡು ಪ್ರದೇಶದಲ್ಲಿ ಪಡುತ್ತಂಥ ಕಷ್ಟಗಳನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. ಸೊ ಅವರಿಗೆಲ್ಲ ನಾವು ಭದ್ರತೆ ಕೊಡಬೇಕು. ಹಾಗೆಯೇ ಇಲ್ಲಿ ರಾಜಕೀಯ ಮರೆತು ಅವು ಬರೆಯುವಂಥ ಎಲ್ಲ ವಿಷಯಗಳು ನಮ್ಮೆಲ್ಲರಿಗೂ ತಲುಪುವಂಥ ಇಂಪಾರ್ಟೆಂಟ್ ವಿಷಯಗಳಿರುತ್ತೆ. ಸೊ ಅದಕ್ಕೆಲ್ಲರೂ ನಾವು ಸಹಕರಿಸಬೇಕು. ಹಾಗೆಯೇ ಅವರ ಕಡೆಯಿಂದಲೂ ನಮಗೆ ಉತ್ತಮವಾದ ಯೋಜನೆಗಳು ಹಾಗೆ ತಪ್ಪುಗಳನ್ನು ಎತ್ತಿ ಹಿಡಿದು ನಮಗೆ ತಿಳಿಸುವಂಥ ಕಾರ್ಯಗಳು ಆಗಲಿ ಅಂತ
ಆಶಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಹೆಚ್ಟಿ, ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಜಿವಿ ರವಿಕುಮಾರ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ದಿನೇಶ್ ಕುಮಾರ್, ಡಿವೈಎಸ್ಪಿ ಸೂರಜ್, ಉಪವಿಭಾಗಾಧಿಕಾರಿ ನಿತಿನ್ ಚಿಕ್ಕಿ, ನಗರಸಭೆ ಅಧ್ಯಕ್ಷೆ ಕಲಾವತಿ, ಮೂಡಾ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ಕೆ ನಿಡುಗಣೆ ಪಂಚಾಯಿತಿಯ ಸದಸ್ಯರು, ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಜಾನ್ಸನ್ ಪಿಂಟೋ, ಪ್ರಮುಖರಾದ ಮಹೇಶ್ ಜೈನಿ, ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ಕಾಳಪ್ಪ, ಪ್ರಮುಖರಾದ ಯಡಿಕೇರಿ ಪ್ರಸನ್ನ, ಅಪ್ಪು ರವೀಂದ್ರ, ತೆಂದಿರ ಮೈನಾ, ಸುರಯ್ಯ ಅಬ್ರಾರ್, ಇಸ್ಮಾಯಿಲ್, ಸೂರಜ್ ಹೊಸೂರು, ಮನು ಮುತ್ತಪ್ಪ, ಚುಂಬಿ ದೇವಯ್ಯ, ಜಿಲ್ಲಾ ಯುವಜನ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕಿ ವಿಸ್ಮಯಿ ಚಕ್ರವರ್ತಿ, ಸೋಮರಪೇಟೆ ತಹಶೀಲ್ದಾರ್ ಕೃಷ್ಣಮೂರ್ತಿ, ಮೈಸೂರಿನ ಉದ್ಯಮಿ ಮೊಹಮ್ಮದ್ ನಾಸಿರ್, ಕೊತ್ತೋಳಿರ ಕವನ್, ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ಸಮಿತಿ ಕಾರ್ಯದರ್ಶಿ ಅರುಣ್ ಕೂರ್ಗ್, ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಿಳಿಗೇರಿ ಸ್ವಾಗತಿಸಿ, ವಿನೋದ್ ಮೂಡಗದ್ದೆ ಕಾರ್ಯಕ್ರಮ ನಿರೂಪಿಸಿದರು. ಮತ್ತೊಮ್ಮೆ ಎಚ್ಚರಿತಾ ಇದ್ದಾರೆ. ಈ ಬಾರಿ ಕೈ ಚಳಕ ರೋಷನ್ಗೆ ಯಾವುದೇ ಪರಿಣಾಮ ಮಾಡದೆ ನೇರ ಒಂದು ಕ್ಯಾಚ್ ಅನ್ನ ನೀಡಿದ್ರು. ಬಹುಶಃ ಇಬ್ರು ಮಾತಾಡ್ಕೊಂಡಿದ್ರೆ ಈ ಒಂದು ಪಂದ್ಯಾಟ ಈಗ ಮುಂದುವರಿತಾ ಮತ್ತೊಮ್ಮೆ ಪ್ರಭುರಾಯ್ ಟು ರೋಷನ್. ಈ ಓವರ್ ಕೂಡ ಮುಕ್ತಾಯ. ತಂಡದ ಮೊತ್ತ 33ಕ್ಕೆ ಏರಿಕೆಯನ್ನ ಕಾಣ್ತಾ ಇದೆ. ತರದಲ್ಲಿ ಆಟ ಆಡಿ ಒಂದು 30 ವರ್ಷ ಆಗಿರ್ಬೋದು ಕಾಣುತ್ತೆ. ಸಿಕ್ಕದ ಕಾರಣ ಫುಲ್ ಟಾಸ್ ಆಗಿತ್ತು. ಈ ಬಾರಿ ಉತ್ತಮವಾದಂತ ಹೊಡೆತ ಕ್ಷೇತ್ರಕ್ಷಕ ಕೈಲಿ. ವೆರಿ ನೈಸ್. ಇವತ್ತಿನ ದಮ್ ಬಿರಿಯಾನಿ ಸ್ಪಾನ್ಸರ್ ಮಿಸ್ಟರ್ ದಾವೂದ್, ಸೋಷಿಯಲ್ ವರ್ಕರ್, ಕುಶಾಲನಗರ್, ಕೊಡಗು ಅಭಿವೃದ್ಧಿ ಸಮಿತಿಯಿಂದ. ಈಗ ಹೆಣ್ಮಗಳಿಗೆ 19 ವರ್ಷ ಆದಂತ ಸಂದರ್ಭದಲ್ಲಿ ನೇರ ಸಂದೇಶ ಆಫೀಸಿಗೆ ಹೋಗಿರುವಂತದ್ದು. ಈ ಅಪ್ರಾಪ್ತೆಯನ್ನ ಯಾವ ರೀತಿ ಬಳಸಿಕೊಂಡಿರಬಹುದು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇದೇ ರೀತಿಯ ಪ್ರಕರಣಗಳು ಸಾಕಷ್ಟು ಆಗಿರುವುದರಿಂದ ಇವತ್ತು ನಾವು ಈ ಒಂದು ಹಿಂದೂ ಸುರಕ್ಷಾ ಸಮಿತಿ ಇವತ್ತು ಸಮಾಜವನ್ನ ಜಾಗೃತಗೊಳಿಸತಕ್ಕಂತ ದೃಷ್ಟಿಯಿಂದ ಇವತ್ತು ಈ ಲವ್ ಜಿಹಾದ್ ಅನ್ನ ಇಡೀ ಸಮಾಜ ವಿರೋಧ ಮಾಡುವಂತಹ ದೃಷ್ಟಿಯಿಂದ ಇವತ್ತು ಜಾಗೃತಿಯನ್ನ ಸಮಾಜ ತೆಗೊಳ್ಳತಕ್ಕಂತ ದೃಷ್ಟಿಯಿಂದ ಇವತ್ತು ಇಡೀ ಸಮಾಜ ಒಟ್ಟಾಗಿ ಒಂದಾಗಿ ಒಂದು ಯೋಚನೆಯನ್ನ ಮಾಡಬೇಕಾಗಿದೆ. ಇಡೀ ದೇಶದಲ್ಲಿ ಬೇರೆ ಬೇರೆ ಪ್ರಕರಣಗಳನ್ನ ಹೋಲಿಸಿಕೊಂಡು ಹೋದ್ರೆ ಆಗ್ಲೇ ಕೊಡಗಿನ ಒಂದು ಹೆಣ್ಮಗಳ ಕಥೆಯನ್ನು ಹೇಳೋದು, ಬಂಟ್ವಾಳದಲ್ಲಿ ಬಂಟ್ವಾಳದ ಯುವಕರ ಜೊತೆ ಲವ್ ಜಿಹಾದ್ ಆಗಿ ಭಯೋತ್ಪಾದನೆ ಚಟುವಟಿಕೆ ಹೋಗಿರುವಂತದ್ದು. ಅದೇ ರೀತಿ ಕೇರಳದ ಕಾಸರಗೋಡಿನಲ್ಲಿ ಕೆಲವು ವರ್ಷಗಳ ಹಿಂದೆ ಒಬ್ಬ ಅರ್ಚಕರ ಮಗಳನ್ನ ಲವ್ ಜಿಹಾದ್ನ ಬಲೆಗೆ ಬಳಸಿಕೊಂಡು ಮದುವೆಯಾಗಿ ಆ ನಂತರದಲ್ಲಿ ಐಸಿಸ್ ಉಗ್ರ ಸಂಘಟನೆಯೊಂದಿಗೆ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದನ್ನ ಎನ್ಐಎ ತನಿಖೆಯಿಂದ ಬಹಿರಂಗಪಡಿಸಿದ್ದನ್ನ ಕೂಡ ನಾವು ನೋಡಿದ್ದೇವೆ. ಇನ್ನೂ ಮುಂದುವರೆದು ಈ ಲವ್ ಜಿಹಾದ್ಗೆ ಬಲಿಯಾದಂತಹ ಹೆಣ್ಮಕ್ಕಳನ್ನ ಅವರನ್ನ
ಯಾವ ರೀತಿ ಬಳಸ್ಕೊಳ್ಬೇಕು ಆ ರೀತಿಯಲ್ಲೆಲ್ಲ ಬಳಸಿಕೊಂಡು ಕೊನೆಗೆ ಮಾಧ್ಯಮದಲ್ಲೂ ಪತ್ರಿಕೆಯಲ್ಲೂ ಕೂಡ ಆ ವಿಷಯ ಪ್ರಕಟವಾಗಿದ್ದು ಫ್ರಿಡ್ಜ್ ನಲ್ಲಿ ಕೂಡ ಕತ್ತರಿಸಿ ಆ ಫ್ರಿಡ್ಜ್ ನಲ್ಲಿ ಇಟ್ಟಂತ ಪ್ರಸಂಗ ಕೂಡ ತಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ಇಲ್ಲಿ ಲವ್ ಜಿಹಾದ್ಗೆ ಬಲಿಯಾದಂತ ಹೆಣ್ಮಕ್ಳು ಎಷ್ಟೋ ಮುಸಲ್ಮಾನ ಯುವಕರನ್ನ ಮದುವೆಯಾಗಿ ಆ ನಂತರದಲ್ಲಿ ಬೇರೆ ಬೇರೆ ರೀತಿಯ ಹಿಂಸೆಯನ್ನ ಅಲ್ಲಿ ಅನುಭವಿಸಿ ಇಲ್ಲಿ ಪ್ರೀತಿಯಿಂದ ಸಾಕಿ ಸಲಹಿರತಕ್ಕಂತ ತಂದೆ ತಾಯಿಯ ಮನೆಗೆ ವಾಪಸ್ ಬರ್ಲಿಕ್ಕೆ ಆಗದೆ ಆ ಒಂದು ಇಸ್ಲಾಂ ಸಮುದಾಯದ ಒಳಗೆ ಬದುಕಲಿಕ್ಕೆ ಆಗದೆ ವಾಪಸ್ ಬಂದು ಇಲ್ಲಿ ಆ ಒಂದು ಸಮುದಾಯದಲ್ಲಿ ಏನೇನು ಮಾಡ್ತಾರೆ ಅನ್ನುವುದನ್ನ ಬಹಿರಂಗಪಡಿಸಿದಂತ ಉದಾಹರಣೆಗಳು ಕೂಡ ಬೇಕಾದಷ್ಟಿವೆ. ಹಾಗಾಗಿ ಇದರ ಷಡ್ಯಂತ್ರ ಒಂದೇ ಇರುವಂತದ್ದು, ಈ ರಾಷ್ಟ್ರದಲ್ಲಿ ಇಸ್ಲಾಮೀಕರಣದ ಉದ್ದೇಶವನ್ನ ಇಟ್ಟುಕೊಂಡು ನಮ್ಮ ಹೆಣ್ಣುಮಕ್ಕಳನ್ನ ಪ್ರೀತಿ ಪ್ರೇಮದಲ್ಲಿ ಬಳಸಿಕೊಂಡು ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಮಾಡುವಂತ ಉದ್ದೇಶವನ್ನ ಇಟ್ಟುಕೊಂಡು ಇವತ್ತು ಈ ಹಿಂದೂ ಸಮಾಜವನ್ನ ದುರ್ಬಲಗೊಳಿಸಿ ಈ ಹಿಂದೂ ಸಮಾಜವನ್ನ ಇಲ್ಲಿ ಇಲ್ಲದೇ ರೀತಿಯಲ್ಲಿ ದೇಶದಲ್ಲಿ ಇಲ್ಲದ ರೀತಿಯಲ್ಲಿ ಮಾಡ್ಲಿಕ್ಕೋಸ್ಕರವಾಗಿ ಈ ಇಸ್ಲಾಂ ಸಂಘಟನೆಗಳು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಥೇಚ್ಛವಾಗಿ ಇತ್ತೀಚಿನ ದಿನಗಳಲ್ಲಿ ಹಿಂದೂ ಹೆಣ್ಣುಮಕ್ಕಳನ್ನ ಮತಾಂತರ ಮಾಡಿ ಅವ್ರನ್ನ ಧರ್ಮವನ್ನ ಬದಲಾವಣೆ ಮಾಡಿ ಅವರ ಧರ್ಮಕ್ಕೆ ತಗೊಂಡು ಈ ಒಂದು ದೇಶವನ್ನ ಏನು ಅವರ ಒಂದು ಟಾರ್ಗೆಟ್ ಇದೆ 2047ರ ವೇಳೆಗೆ ಮುಸ್ಲಿಂ ರಾಷ್ಟ್ರ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅದರ ಒಂದು ಭಾಗವಾಗಿ ಕೊಡಗಿನಲ್ಲಿ ಅವರ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ನಮಗೆ ಗೊತ್ತು ದೇಶಾದ್ಯಂತ ಅಂದರೆ ದೆಹಲಿನಲ್ಲಿ ಎಷ್ಟೊಂದು ಹೆಣ್ಣು ಮಕ್ಕಳನ್ನ ಲವ್ ಜಿಹಾದಿಗೆ ಮಾಡಿ ಅವರನ್ನ ಕಡಿದು ಅವ್ರು ಒಪ್ಕೊಳ್ಳದಿದ್ದಾಗ ಅವ್ರನ್ನ ಕೊಲೆ ಮಾಡಿ ಅಷ್ಟೊಂದು ಒಂದು ಕ್ರೂರವಾಗಿ ಹತ್ಯೆ ಮಾಡಿದಂತಹ ವಿಷಯಗಳೆಲ್ಲ ಸಹ ಬಂದಿದೆ. ಆದರೂ ನಮ್ಮ ಹೆಣ್ಮಕ್ಳಿಗೆ ಅವರಿಗೆ ಬುದ್ಧಿನೇ ಬರ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಕುಶಾಲನಗರದ ಗುಡ್ಡೆಬಸರ ಭಾಗದಲ್ಲಿ ದೀಪ್ತಿ ಮಾರ್ಲೆ ಅಂತ ಹೇಳೋ ಒಂದು ಹುಡುಗಿ 2018ರಲ್ಲಿ ಮಂಗಳೂರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಹೋದಾಗ ಅಲ್ಲಿ ಒಬ್ಬ ಶ್ರೀಮಂತ ಹುಡುಗ ಒಬ್ಬ ಮಾಜಿ MLA ಪುತ್ರ ಮೊಮ್ಮಗ ಮದುವೆ ಆಗ್ತಾನೆ. ಮದುವೆ ಆಗಿ ಅವಳನ್ನ ISISಗೆ ಸಂಘಟನೆ ಭಯೋತ್ಪಾದಕ ಸಂಘಟನೆಗೆ ಸೇರಿಸ್ತಾನೆ. ಭಯೋತ್ಪಾದಕ ಸಂಘಟನೆಗೆ ಸೇರಿಸಿ ಅದರಲ್ಲಿ ಸಕ್ರಿಯವಾಗಿ ಅವಳು ತೊಡಗಿಕೊಂಡು ನೂರಾರು ಹೆಣ್ಣು ಮಕ್ಕಳನ್ನ ಸೋಷಿಯಲ್ ಮೀಡಿಯಾದ ಮೂಲಕ ಅವಳು ಎಲ್ಲರನ್ನೂ ಸಹ ಭಯೋತ್ಪಾದನೆಗೆ ಎಳೆಯುತ್ತಿದ್ದಂತಹ ಒಂದು ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಈ NIA ಅವರು ಅವಳನ್ನ ಅರೆಸ್ಟ್ ಮಾಡಿ ಅವಳನ್ನ ಜೈಲಿಗೆ ಕಟ್ಟೋ ಕೆಲಸ ಮಾಡ್ತಾರೆ. ಆದ್ರೆ ಬೇರೆ ತಗೊಂಡು ಜೈಲಿಂದ ಹೊರಗಡೆ ಬಂದಂತ ಅವಳು ಪಾಕಿಸ್ತಾನ ಆಕ್ರಮಿತ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ನಮಗೆ ಬಂದ ಮಾಹಿತಿ ಪ್ರಕಾರ ಎಲ್ಲ ಒಂದು ಮೀಡಿಯಾಗಳಲ್ಲಿ ಬಂದ ಮಾಹಿತಿ ಪ್ರಕಾರ ಈ ಒಂದು ಆಪರೇಷನ್ ಸಿಂಧೂರ ವೇಳೆಯಲ್ಲಿ ಅವಳು ನಮ್ಮ ಭಾರತದ ಸೈನಿಕರು ಆಪರೇಷನ್ ಸಿಂಧೂರ ವೇಳೆಯಲ್ಲಿ ಹಾಕುವಂತ ಬಾಂಬಿಗೆ ಬಲಿಯಾಗ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಈ ರೀತಿ ನಮ್ಮ ಕೊಡಗಿನ ಹೆಣ್ಣು ಮಕ್ಕಳನ್ನ ಕ್ರೂರವಾಗಿ ಅವ್ರನ್ನ ಕೊಲ್ಲೋದು ಮತ್ತೆ ಅವರು ಒಂದು ಸಂಘಟನೆಯ ಒಂದು ಭಯೋತ್ಪಾದನಾ ಕೃತ್ಯಗಳಿಗೆ ಬಳಸ್ಕೊಳ್ಳೋದು ಈ ರೀತಿ ಯಥೇಚ್ಛವಾಗಿ ಕೆಲಸ ನಡೀತಾ ಇದೆ. ನಾವು ಕೊಡಗಿನ ಹೆಣ್ಮಕ್ಳಲ್ಲಿ ನಾಯಕರಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ ಈ ಹಿಂದೂ ಸುರಕ್ಷಾ ಸಮಿತಿಯಿಂದ ನಮ್ಮ ಹೆಣ್ಮಕ್ಳನ್ನ ನಾವು ಕಾಪಾಡ್ಕೋಬೇಕು. ನಮ್ಮ ಹೆಣ್ಮಕ್ಳನ್ನ ಹೊರಗಡೆ ಬಿಟ್ಟಾಗ ಅವ್ರ ಚಲನವಲನಗಳನ್ನ ನಾವು ನೋಡ್ಕೊಂಡು ಅವ್ರನ್ನ ಯಾವುದೇ ರೀತಿಯ ಬೇರೆ ಧರ್ಮದ ಯುವಕರ ಒಂದು ಸೆಳೆಯುವ ವಿಷಯಕ್ಕಾಗಿ ಅವರ ಪ್ರೀತಿಸುವ ವಿಷಯಕ್ಕಾಗಿ ಬಿಡಬಾರದು. ವಿರಾಜಪೇಟೆಯ ಪುರಸಭೆ ವ್ಯಾಪ್ತಿಗೆ ನೂತನವಾಗಿ ಸೇರಿಕೊಂಡ ಬೋಯ್ಕೆರೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ರಸ್ತೆಯ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ತಮ್ಮ 20 ಲಕ್ಷ ರೂಪಾಯಿ ವೆಚ್ಚದ ಅನುದಾನದಲ್ಲಿ ಸಾರ್ವಜನಿಕರ ಬಳಕೆಗಾಗಿ ಈ ರಸ್ತೆಯನ್ನು ನಿರ್ಮಿಸಲು ಅನುವು ಮಾಡಿದ್ರು. ಇಂದು ಸುಸಜ್ಜಿತ ಹಾಗೂ ಗಟ್ಟಿಯಾಗಿ ನಿರ್ಮಾಣ ಆಗಿರುವ ಈ ರಸ್ತೆಯಿಂದ ಲೋಕಾರ್ಪಣೆ ಮಾಡಿದ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಸಾರ್ವಜನಿಕರ ಸದ್ಬಳಕೆಗಾಗಿ ಈ ರಸ್ತೆಯನ್ನು ನಿರ್ಮಾಣ ಮಾಡಿದ್ದು ಎಲ್ಲರೂ ಇದರ ಉಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಅಲ್ಲದೆ ಈ ಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ತಾನು ಪಕ್ಷ ರಾಜಕೀಯ ಯಾವತ್ತೂ ಮಾಡಿಲ್ಲ, ಮಾಡುವುದೂ ಇಲ್ಲ ಎಂದು ತಿಳಿಸಿದರು. ಭಾಳಷ್ಟು ಕಾಮಗಾರಿಗಳನ್ನು ನಿನ್ನೆ ಬೆಳಗ್ಗೆಯಿಂದ ಇವಾಗವರೆಗೂ ಉದ್ಘಾಟನೆ ಗುದ್ದಲಿ ಪೂಜೆಯನ್ನು ಮಾಡಿಕೊಂಡು ಬರ್ತಾಯಿದ್ವಿ. ಬೊಯ್ಕೇರಿಗೆ ಬಂದಂಥ ಎಲ್ಲ ಸಂದರ್ಭ ಕೂಡ ಭಾಳ ಜ್ಞಾಪಕಾರ್ಥವಾಗಿ ತಾವು ಮಾಡಿದ್ವಿ. ತಮಗೆ ಧನ್ಯವಾದಗಳನ್ನು.
ಆದರೆ ಇದೆಲ್ಲ ಕಾಮಗಾರಿ ಮಧ್ಯದಲ್ಲೂ ಕೂಡ ನಾನು ಚುನಾವಣೆಯ ಸಂದರ್ಭದಲ್ಲಿ ಬಂದಾಗ ನಮ್ಮ ಸ್ನೇಹಿತರು MP ಅವಾಗಿಂದ ಅವರು ಭಾಳ ಒತ್ತಾಯಪೂರ್ವಕವಾಗಿ ಸ್ಮಶಾನದ ವಿಚಾರವನ್ನು ಹೇಳ್ಕೊಂಡಿರ್ತಾರೆ. ಅದನ್ನು ಇಷ್ಟು ಸಮಯ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆದರೆ ಈ ಸತಿ ಅದನ್ನು ಮಾಡಿಕೊಡೋಣ ಅಂತ ಹೇಳಿ. ಈ ಸಂದರ್ಭ ಶಾಸಕರ ಹಿರಿಯ ಸಹೋದರರಾದ ಅಜ್ಜಿಗುಟ್ಟಿರ ನರೇನ್ ಕಾರ್ಯಪ್ಪ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ತೀತೀರ ಧರ್ಮಜ ಉತ್ತಪ್ಪ, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಡ ರಂಜಿಪೂಣಚ್ಚ, ಉಪಾಧ್ಯಕ್ಷರಾದ ಅಯ್ಯೂಬ್, ವಲಯ ಅಧ್ಯಕ್ಷರಾದ ಕಾಳಮಂಡ ಬೇಬಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿರಾಜಪೇಟೆ ನಗರ ಕಾಂಗ್ರೆಸ್ ಪದಾಧಿಕಾರಿಗಳ ಹಾಗೂ ಕಾರ್ಯಕರ್ತರ ಸಭೆ ನಡೆಯಿತು. ಶಾಸಕರಾದ ಅಜ್ಜಿಗುಟ್ಟಿರ ಎಸ್ ಪೊನ್ನಣ್ಣ ಅವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ ಅವರು, ವಿರಾಜಪೇಟೆ ಬ್ಲಾಕ್ ಅಧ್ಯಕ್ಷರಾದ ಪಟ್ಟಡ ರಂಜಿ ಪುಣಚ್ಚ, ವಿರಾಜಪೇಟೆ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಮಾದಂಡ ತಿಮ್ಮಯ್ಯ, ನಗರ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಹಮೀದ್, ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಹನೀಫ್, ತಾಲೂಕು ಬಗರ್ ಹುಕುಂ ಅಧ್ಯಕ್ಷರಾದ ಸಲಾಂ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ಸರ್ಕಾರದ ವತಿಯಿಂದ ತಾನು ಕೋಟ್ಯಂತರ ರೂಪಾಯಿ ಅನುದಾನವನ್ನು ತಂದಿದ್ದು ಉತ್ತಮ ಕೆಲಸ ಕಾರ್ಯಗಳು ನಡೀತಾ ಇವೆ. ಇದನ್ನು ಸಾರ್ವಜನಿಕರಿಗೆ ಹಾಗೂ ಮತದಾರರಿಗೆ ತಲುಪಿಸುವ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಯೋಜನೆಯನ್ನು ರೂಪಿಸಬೇಕು. ನಗರ ಕಾಂಗ್ರೆಸ್ ಸಂಘಟನೆಯಿಂದ ಮತ್ತಷ್ಟು ಚುರುಕುಗೊಳಿಸಲು ಸಲಹೆ ನೀಡಿದ ಶಾಸಕರು ಪರಸ್ಪರ ಗೊಂದಲ ನಿವಾರಿಸಿಕೊಂಡು ಪಕ್ಷ ಕಟ್ಟುವ ಕಡೆಗೆ ಗಮನ ಹರಿಸುವಂತೆ ಸಲಹೆ ನೀಡಿದರು. ಅಧಿಕಾರ ಇದ್ದಾಗ ಪಕ್ಷದ ಸಂಘಟನೆಗಳು ಕೈತಪ್ಪ ಹೋಗುತ್ತೆ, ಅದಾಗಬಾರ್ದು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ. ಅದಕ್ಕೆ ನಾವು ಎಲ್ಲ ಸಮಯದಲ್ಲೂ ಕೂಡ ಪಕ್ಷಕ್ಕೆ ಬರುವಂಥವರು, ಪಕ್ಷ ಸೇರುವಂಥವ್ರನ್ನ ಸ್ವಾಗತ ಮಾಡಿ ಅವರನ್ನು ಕೂಡ ನಾವು ಜೊತೆ ಸೇರಿಸಿಕೊಂಡು ಜವಾಬ್ದಾರಿಗಳನ್ನು ಕೊಟ್ಟು ಮುಂದಿನ ಮಾತ್ರ ಪಕ್ಷ ಈಗ ಪ್ರಬಲವಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಇದೇ ಸಂದರ್ಭ ಪಕ್ಷದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈ ಸಭೆಯಲ್ಲಿ ಒಬಿಸಿ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಎಸ್ಸಿ ಮತ್ತು ಎಸ್ಟಿ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳಾ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಘಟಕದ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಹಾಗೂ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು. ಶೈಕ್ಷಣಿಕವಾಗಿ ಹಿಂದುಳಿದಿದ್ದ ನಾಪಕ್ಲು ಪಟ್ಟಣದಲ್ಲಿ ಇದೀಗ ವಿವಿಧ ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದು ನಾಪಕ್ಲು ಶೈಕ್ಷಣಿಕವಾಗಿ ಮುಂದುವರೆದಿದೆ ಎಂದು ಗೋಣಿಕೊಪ್ಪಲಿನ ಲಯನ್ಸ್ ವಿದ್ಯಾಸಂಸ್ಥೆ ಅಧ್ಯಕ್ಷ ಪಟ್ಟಣ ಧನು ಉತ್ತಯ್ಯ ಹೇಳಿದ್ದಾರೆ. ಎಕ್ಸೆಲ್ ಸ್ಕೂಲ್ ಆಫ್ ಎಜುಕೇಷನ್ ವತಿಯಿಂದ ಭಾನುವಾರ ಏರ್ಪಡಿಸಿದ್ದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆ ವಿದ್ಯಾರ್ಥಿಗಳಿಗೆ ಇಷ್ಟು ಅವಕಾಶ ಇರಲಿಲ್ಲ. ಈಗ ವಿಪುಲ ಅವಕಾಶ ಲಭಿಸಿದೆ. ವಿದ್ಯಾರ್ಥಿಗಳು ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ಜೊತೆ ಕೈಜೋಡಿಸಿ ಶಿಕ್ಷಣದಲ್ಲಿ ಮುಂದುವರಿಯಬೇಕೆಂದರು. ಹಾಗಾಗಿ ಈ ಕಳೆದ 50 ವರ್ಷದಿಂದ ಈ ನಾಪಕ್ಲುವಿನ ಪ್ರಗತಿಯನ್ನು ನಾವು ನೋಡ್ತಾ ಇದ್ದೀವಿ. ನನಗೆ ಜ್ಞಾಪಕ ಇರೋ ಥರ 1980ರಲ್ಲಿ ಈ ನಾಪಕ್ಲಿನಲ್ಲಿ SSLCಲಿ 0% ಪಾಸ್ ಆಗಿತ್ತು. ಈಗ ಅಲ್ಲಿಂದ ಈ ಮಟ್ಟಕ್ಕೆ ಬರೋದು ದೊಡ್ಡದೊಂದು ಯಶಸ್ವಿ ಅಂತ ಹೇಳ್ಬೋದು. ನೇತಾಜಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಎಸ್ಸಿ ಸುರೇಶ್ ಮಾತನಾಡಿ, ಎಕ್ಸೆಲ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ಉತ್ತಮ ಪ್ರಜೆಗಳಾಗಿ ಮೂಡಿಬರಲು ಸಾಧ್ಯವಾಗುತ್ತೆ ಎಂದರು. ನಿರ್ದೇಶಕಿ ಭವ್ಯ, ಶಾಲೆಯ ಸ್ಥಾಪಕಾಧ್ಯಕ್ಷ ಕುಟ್ಟಂಜೆಟ್ಟಿರ ಮಾದಪ್ಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕುಟ್ಟಂಜೆಟ್ಟಿರ ಶರತ್, ವಿದ್ಯಾ ಸುರೇಶ್, ಮುಖ್ಯ ಶಿಕ್ಷಕರು ಚೌಕಿರ ತಮ್ಮಯ್ಯ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಿದ ವಿದ್ಯಾರ್ಥಿಗಳಿಗೆ ಅತಿಥಿಗಳು ಬಹುಮಾನಗಳನ್ನು ವಿತರಿಸಿದರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಬಳಿಕ ವಿದ್ಯಾರ್ಥಿಗಳಿಂದ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿ ಪ್ರೇಕ್ಷಕರ ಮನಸೂರೆಗೊಂಡಿತು. Idombe അറിയാമോ? ഷേഖ് അബ്ദുള്ള.
ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ. ಮಡಿಕೇರಿ ನಗರಸಭಾ ವ್ಯಾಪ್ತಿಯ ತ್ಯಾಗರಾಜ ಕಾಲೋನಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ನೀಡುವುದಾಗಿ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಭರವಸೆ ನೀಡಿದ್ದಾರೆ. ನಗರಸಭಾ ಸದಸ್ಯ ಮೊಹಮ್ಮದ್ ಯಾಕೂಬ್ ಎಂಎ ಅವರ ನೇತೃತ್ವದಲ್ಲಿ ಸೋಮವಾರಪೇಟೆಯಲ್ಲಿ ಶಾಸಕರನ್ನ ಭೇಟಿಯಾದ ವಾರ್ಡ್ ಸಂಖ್ಯೆ 3ರ ತ್ಯಾಗರಾಜ ಕಾಲೋನಿ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಅಭಿವೃದ್ಧಿ ಕಾರ್ಯ ಮತ್ತು ಪಕ್ಷ ಸಂಘಟನೆಯ ಕುರಿತು ಚರ್ಚೆಯನ್ನ ನಡೆಸಿದರು. ಬೂತ್ ಅಧ್ಯಕ್ಷ ಹಸೇನ್, ಕಾರ್ಯದರ್ಶಿ ಸುಹೇಲ್, ಸದಸ್ಯರಾದ ಆಸಿಫ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು.